प्रभुं प्राणनाथं विभुं विश्वनाथं जगन्नाथ प्रभुं प्राणनाथं विभुं विश्वनाथं जगन्नाथनाथं सदानन्दभाजम् ಬೆಳಗಾಯಿತೇಳುವೋ ಮುತ್ಯಾಲಮ್ಮ ತಾಯಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ಭಕ್ತರ ಬವಣೆ ನೀಗಿ ಸಲಹೇಳು ದೇವಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ತಾಯಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ಈ ಜಗಕ್ಕೆ ಜನನಿಯಾದ ಅಂಬೆ ಈ ಜಗಕ್ಕೆ ಜನನಿಯಾದ ಅಂಬೆ ನಿನ್ನ ಮಕ್ಕಳಂತೆ ನಾವು ತಿದ್ದಿ ನಮ್ಮ ತಪ್ಪುಗಳನ್ನು ನಡೆಸೇಳು ಮಹಾಮಾತೆ ನೀನು ಬೆಳಗಾಯಿತೇಳುವೋ ಮುತ್ಯಾಲಮ್ಮ ತಾಯಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ಕತ್ತಲೆಯ ಮುಸುಕು ಸರಿದಾಯ್ತು ದೇವಿ ರವಿ ತೇಜ ಬಂದ ತನ್ನ ಕಿರಣ ಸೂಸಿ ಕತ್ತಲೆಯ ಮುಸುಕು ಸರಿದಾಯ್ತು ದೇವಿ ರವಿ ತೇಜ ಬಂದ ತನ್ನ ಕಿರಣ ಸೂಸಿ ನಿನ್ನ ದರುಶನ ಭಾಗ್ಯವ ನೀಡಿ ಭಕ್ತರ ಕಷ್ಟ ಕತ್ತಲೆಯ ಸರಿಸಿ ಆಗೇಳು ಭಕ್ತರ ಮನಕ್ಕೆ ಜ್ಯೋತಿ ನೀನು ಆಗೇಳು ಭಕ್ತರ ಮನಕ್ಕೆ ಜ್ಯೋತಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ತಾಯಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ಭಕ್ತರ ಬವಣೆ ನೀ
ಹೇಳು ದೇವಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ ತಾಯಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ. ಈ ಜಗಕ್ಕೆ ಜನನಿಯಾದ ಅಂಬೆ, ಈ ಜಗಕ್ಕೆ ಜನನಿಯಾದ ಅಂಬೆ. ನಿನ್ನ ಮಕ್ಕಳಂತೆ ನಾವು ತಿದ್ದಿ ನಮ್ಮ ತಪ್ಪುಗಳನ್ನು ನಡೆಸೇಳು ಮಹಾಮಾತೆ ನೀನು. ಬೆಳಗಾಯಿತೇಳುವೋ ಮುತ್ಯಾಲಮ್ಮ ತಾಯಿ ಬೆಳಗಾಯಿತೇಳುವೋ ಮುತ್ಯಾಲಮ್ಮ. ಭಕ್ತರೆಲ್ಲ ಬಂದಿಹರು ಪರಿಶುದ್ಧ ಮನದಿ, ಮನದಳಲ ಕೇಳುವರು ಕೇಳೆ ದೇವಿ. ಭಕ್ತರೆಲ್ಲ ಬಂದಿಹರು ಪರಿಶುದ್ಧ ಮನದಿ, ಮನದಳಲ ಕೇಳುವರು ಕೇಳೆ ದೇವಿ. ಕರುಣಿಸೇಳು ವರವ ಕರುಣಾಳುವಾಗಿ, ಕಾಮಧೇನು ಕಲ್ಪವು ನೀನೇ ದೇವಿ. ದೊಡ್ಡ ಪೇಟೆಯ ಕೃಷ್ಣಪ್ಪ ಹೋಟೆಲ್ ಮುಂಭಾಗ ಪ್ರತಿ ವರ್ಷದಂತೆ ಶ್ರೀ ಶ್ರೀ ಮುತ್ಯಾಲಮ್ಮ ತಾಯಿಯನ್ನು ಮತ್ತು ಚೌಡೇಶ್ವರಿ ತಾಯಿಯನ್ನು ನಿನ್ನೆ ನಾವು ತಗೊಂಬಂದು ದೇವರನ್ನು ಈ ದಿನ ಆರತಿಗಳ ಮುಖಾಂತರ ಆ ತಾಯಿನ ನಾವೆಲ್ಲ ಕೂಡ ಸ್ಮರಣೆ ಮಾಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಯಾವಾಗೂ ಕೂಡ ಭರತನಾಟ್ಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಡ್ತಾ ಇತ್ತು. ವಿಶೇಷವಾಗಿ ಈ ಸಾರಿ ಈ ಪೇಟೆಯಲ್ಲೇ ಈ ಯಕ್ಷಗಾನ ಕರಿರಾಜ ಚರಿತ್ರೆ ಹುಟ್ಟಿರ್ತಕ್ಕಂಥ ಒಂದು ಅಂಶ ಏನಿದೆ ಅದನ್ನು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಇವತ್ತು ನಾವೆಲ್ಲ ಕೂಡ ಸೇರಿದ್ದೀವಿ. ಈ ಯಕ್ಷಗಾನ ಹಲವಾರು ರೂಪಗಳಲ್ಲಿ ನೋಡ್ಬೋದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಭಾಗ ಬರ್ತದೆ, ಉತ್ತರ ಕರ್ನಾಟಕದಲ್ಲಿ ಒಂದು ಭಾಗ ಬರ್ತದೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಂಥರ ಬರ್ತದೆ. ತೆಂಕಣ ತೆಟ್ಟು ನಾವಾಡ್ತಕ್ಕಂಥದ್ದು ಮೂಡ್ಲಪಾಯ. ಬಹುಶಃ ಇದರ ಪಿತಾಮಹರು ಎದ್ಲಳ್ಳಿ ಪಾಪಣ್ಣನವರ ಭಾಗವತ ಮಂಡಳಿ. ಬಹಳ ವರ್ಷಗಳಿಂದ ಅಂದರೆ 3-4 ತಲೆಮಾರುಗಳಿಂದ ಈ ನಾಟಕವನ್ನು ಮುಂದುವರಿಸ್ಕೊಂಡು ಯಕ್ಷಗಾನವನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಾನೆಲ್ಲ ಆತ್ಮೀಯ ಕಲಾವಿದ ಬಂಧುಗಳಿಗೂ, ಬಹುಶಃ ನಮ್ಮ ನಾರಾಯಣರವರು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸಿದರು. ಬಹುಶಃ ಇಲ್ಲಿ ಹಳೇಬರ ನೆನಪುಗಳನ್ನು ಮಾಡ್ಕೊಳ್ಳೋದಾದರೆ ನಮ್ಮ ಜಗದೀಶಪ್ಪನವರು, ಸಿದ್ದಪ್ಪನವರು, ಶಂಕರಪ್ಪನವರು, ಈ ರೀತಿ ಅನೇಕ ದೊಡ್ಡ ಹಿರಿಯ ಕಲಾವಿದರು ಈ ನಾಟಕವನ್ನು ಮುಂದುವರಿಸಿದರು. ಬಹುಶಃ ಅಭಿನಂದನೆಗಳನ್ನ ತಿಳಿಸಿ ಈ ತಬಲಾ ಮಾಸ್ಟ್ರು ನಮ್ಮ ಲಕ್ಷ್ಮೀಪತಿಯವರು ಎಲ್ಲ ಕಲಾವಿದರು ಕೂಡ ಆತ್ಮೀಯವಾಗಿ ಈ ಪೇಟೆಯ ಪರವಾಗಿ ತಮ್ಮಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ತಾವೆಲ್ಲ ಕೂಡ ಈ ದಿನ ನಮ್ಮ ಪೇಟೆಯ ಕಾರ್ಯಕ್ರಮ ನಮ್ಮ 16ನೇ ವಾರ್ಡಿನ ನಗರಸಭಾ ಸದಸ್ಯರು ಆದಂಥ ತಾನಾ ಪ್ರಭುದೇವ್ ಅವರಿಗೆ ಶ್ರೀ ಮುತ್ಯಾಲಮ್ಮ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಕರಿರಾಜ ಚರಿತ್ರೆ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ.
ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वदे साक्षिभूतं भावातीतं त्रिगुणरहितं सद्गुरुं तं नमामि. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಶರದಾಂ ಭಕ್ತಿ ರಕ್ಷಿತಿ ಭಾರತೆ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಭಾಗವತಾನಿಗೆ ಮೊದಲಾಗಂತೆ ವಿಘ್ನೇಶ್ವರ ಸ್ತುತಿ. ಸುಂದರಾಂಗ ಸುಗುಣಕಾರ ಯಶೋಧರನ ಕುವರ ನೇಮ. ಸುಂದರಾಂಗ ಸುಗುಣಕಾರ ಯಶೋಧರನ ಕುವರ ನೇಮ. ಯಶೋಧರನ ಕುವರ ನೇಮ. ಯಶೋಧರನ ಕುವರ ನೇಮ. ಒಂದೇ ಮೊದಲೇ ಪೂಜಿಸುವೆನು. ಒಂದೇ ಮೊದಲೇ ಪೂಜಿಸುವೆನು. ಗೌರಿ ನಂದನ ಲೋಕಪಾಲನ ಪುತ್ರನೇ ಸದಾ ಲೋಕಪಾಲನೆ ದೇವದೇವ. ದೇವದೇವ ಗಣರಾಜ ಗಣದಯೋ ಗಣರಾಜ ಗಣದಯೋ ಗಣರಾಜ ಗುರುವರವ ಗಣರಾಜ ಗುರುವರವ ಹೇ ದೇವ ಗುರುಮತೀಯ ಹೇ ದೇವ ಗುರುಮತೀಯ ಗಣರಾಜ ಅಯ್ಯೋ ಹೇ ದೇವ ಅಯ್ಯೋ ಹೇ ದೇವ ಗಣರಾಜ ಗುರುವರವ ನಾವೆಡುವೆ ಗಣರಾಜ ಗಣದಯೋ ಗಣರಾಜ ಗಣದಯೋ ಕಲಿತು ಎಂಟ್ರಿ ಕೊಡೋ ಈಗ ಆಡ್ಬೇಕು. ಎತ್ತಿದಾರ ಗಿರಿಜಾವರಗೆ ಎತ್ತಿದಾರ ಗಿರಿಜಾವರಗೆ ಎತ್ತಿದಾರ ಗಿರಿಜಾವರಗೆ ಬೆಳಗಿದಾರ ಗಿರಿಜಾವರಗೆ ಮತ್ತೆ ಗಜಗಮನೆಯರೆಲ್ಲ ಹರಗೆ ಮತ್ತೆ ಗಜಗಮನೆಯರೆಲ್ಲ ಹರಗೆ ಬೆಳಗಿದಾರ ಗಿರಿಜಾವರಗೆ ಬೆಳಗಿದಾರ ಗಿರಿಜಾವರಗೆ ಸತ್ಯ ಸಮರಸ ಉಳ್ಳ ಬಾಳೆಯ ಸತ್ಯ ಸಮರಸ ಉಳ್ಳ ಬಾಳೆಯ ಸತ್ಯ ಸಮರಸ ಉಳ್ಳ ಬಾಳೆಯ ಸತ್ಯ ಸಮರಸ ಉಳ್ಳ ಬಾಳೆಯ ಭಕ್ತಿಯಿಂದಲೇ ಪಾಡುತ್ತಾ ಭಕ್ತಿಯಿಂದಲೇ ಪಾಡುತ್ತಾ ನಿತ್ಯ ಕನಕಗಳು ಪೋತಿಗಳವ ರಕ್ತದಾರದಿ ಬೆಳಗಿದೆ ಮಾತಳ ಜಯ ಮಾತಳ ಜಯ ಜಯ ಮಂಗಳ ಶುಭ ಮಂಗಳ. ಜಯ ಜಯ ಮಂಗಳ ಮಂಗಳ
ಏ ಭಾಗವತಣ್ಣರೇ, ನೋಡ್ರಿ ಯಾರೋ ಬಂದವ್ರಲ್ರಿ, ಯಾರೋ ತ್ರಿಶೂಲ ಡಮರುಗ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟವ್ರಲ್ಲ ಸ್ವಾಮಿ. ತಾವು ಬಂದವ್ರು ಯಾರಪ್ಪ ಸ್ವಾಮಿ ಅಂತ. ಅಯ್ಯ ಸೇವಕ ಎಂಬ ಸಮ್ಮುಖದಲ್ಲೇ ಬಂದು ನಿಂತು ಎಂಬನ್ನೇ ದಾರೆಂದು ಕೇಳುವಂತವನಾಗಿದ್ದೀಯಾ? ಎಮ್ಮೆಯ ವಿದ್ಯಮಾನವನ್ನು ಸವಿಸ್ತಾರವಾಗಿ ಕೇಳುತ್ತೇನೆ, ಚಿತ್ತವಿಟ್ಟು ಕೇಳುವಂತವನಾಗಯ್ಯ ಸೇವಕ, ಭಕ್ತಿಯೋಳ್ ಭಾವಕ. ಏ ಪ್ರಕಾರವಾಗಿ ಪೇಳಬೇಕಯ್ಯ ಸ್ವಾಮಿ. ಅಯ್ಯ ಸೇವಕ, ಯಾ ಸ್ವಾಮಿ, ಈರೇಳು ಲೋಕಕ್ಕೆ ಅತ್ಯಧಿಕವಾದ ಕೈಲಾಸಕ್ಕೆ ಕಾಡಕರ್ತನೆಂದೆನಿಸಿ ಅಲ್ಲವೇ ಸುರಪ ಮುಖ್ಯ ಅಷ್ಟದಿಬ್ಬದಿಗಳಾದಿಯಾಗಿ ಗರುಡ ಗಂಧರ್ವ ಸುರಸಿದ್ಧ ಸಾಜರು ಮೊದಲಾಗಿ ಸುರನರಾದಿಗಳೆಲ್ಲರಂ ಪೊರೆಯುವಂತ ಪೊರವಿಯಂತ ತ್ರಿಪುರಾಸುರನ ಗರ್ವವನ್ನು ಮುರಿದ ತ್ರಿಪುರಾಂತಕನು ನಾನೇ ಅಲ್ಲವೇನಯ್ಯ ಸೇವಕ, ಭಕ್ತಿಯೋಳ್ ಭಾವಕ. ಭಾಗವತನವ್ರ ಯಾರಂತ ಸ್ವಾಮಿ ಅವರು? ವಿಪುರಾಂತಕರಂತೆ. ಏನ್ ಸ್ವಾಮಿ ಬಂದಿದ್ದು ಅವಕಾಶ ಇಲ್ಲಿಗೆ? ಅಯ್ಯ ಸಾರಥಿ, ನನ್ನ ಮನೋಪ್ರೀತಿಯಾದ ಪಾರ್ವತಿಯನ್ನು ಕರೆಸುವಂತವನ. ಅದೇ ಪ್ರಕಾರವಾಗಿ ಆಗಬಹುದಯ್ಯ ಸ್ವಾಮಿ. ಗಾಯಶ ಶುಭವಸ್ತು ಸುಕ್ಷೇಮ ಇಂಥವಳಾಗೇ ರಮಣಿ, ಚೆನ್ನಾಗಿ ಕೇಳುವಂತವನಾಗ ಆಗಬಹುದೇ ರಮಣಿ. ಛಾಯ ರಮಣಿ, ಆಗಬಹುದೇ ರಮಣಿ. ಚೆನ್ನಾಗಿ ಕೇಳುವಂತ ಆಗಬಹುದೇ ರಮಣಿ. ಆಗಬಹುದೇ ರಮಣಿ. ಆಗಬಹುದೇ ರಮಣಿ. ಆಗಬಹುದೇ ರಮಣಿ. ಚೆನ್ನಾಗಿ ಕೇಳುವಂತವನಾಗ ಆಗಬಹುದೇ ರಮಣಿ. ಹೇ ಸ್ವಾಮಿ ಜಗತ್ರಕ್ಷಕ, ಹೇ ರಮಣಿ. ನಿಮ್ಮಯ ದರ್ಶನದಿಂದ ಹಾ ಪರಮ ಪಾವನಿಯಾದೆ. ಹಾ ಇಂತೀಗ ಎನ್ನ ಬ್ಯಾಸರವ ಕಳೆವ ಉದ್ದೇಶ ಹಾ ಈ ಕ್ಷಿತಿಯೊಳಗೆ ಯಾರು ಪೇಳದೆ ಕೇಳದೆ ಇರುವಂತ ಹಾ ಒಂದು ಇತಿಹಾಸವಾದ ಕಥೆಯನ್ನು ಹಾ ಎನ್ನ ಅಂತರಂಗದಿ ಪೇಳಬೇಕೈ ರಮಣ, ಪ್ರತಿಗುಣಾಭರಣ. ಅದೇ ಪ್ರಕಾರವಾಗಿ ಪೇಳುತ್ತೀನಿ, ಕೇಳುವಂತವಳಾಗೇ ರಮಣಿ. ಹೇಳಬಹುದೇ ರಮಣ? ಚೆನ್ನಾಗಿ ಕೇಳುವಂತವಳಾಗೇ ರಮಣಿ. ಚೆನ್ನಾಗಿ ಕೇಳುವಂತವಳಾಗೇ ರಮಣಿ. ರಮಣ ಚೆನ್ನಾಗಿ ಕೇಳುವಂತವಳಾಗೇ ರಮಣಿ. ಹೇಳಬಹುದೇ ರಮಣ? ಚೆನ್ನಾಗಿ ಕೇಳುವಂತವಳಾಗೇ ರಮಣಿ. ಹೇಳಬಹುದೇ ರಮಣ? ಚೆನ್ನಾಗಿ ಕೇಳುವಂತವಳಾಗೇ ರಮಣಿ. ಹೇಳಬಹುದೇ ರಮಣ? ಚೆನ್ನಾಗಿ ಕೇಳುವಂತವಳಾಗೇ ರಮಣಿ. ಹೇಳಬಹುದೇ ರಮಣ?
ಮೊದಲೋದ್ಭವ ಲಕ್ಷ್ಮಿಯಂತೆ ಪ್ರಕಾಶಿಸುವ ಹೇ ರಮಣಿ. ಹೇ ರಮಣ. ಈ ಪೃಥ್ವಿಯೊಳಗೆ ಯಾರು ಕೇಳದೆ ಇರುವ ಹಾ. ಇತಿಹಾಸವಾದ ಕಥೆಯನ್ನು ಕೇಳಬೇಕೆಂದು ಕೇಳಿದೆ. ನಿಶ್ಚಯ. ಆದರೆ ಈಗ ಪೇಳುವೇನು. ಹಾ. ಆ ಕಥೆಯು ಬಹಿರಂಗವಾದ ಸ್ಥಳದಲ್ಲಿ ಪೇಳುವ ಕಥೆಯಲ್ಲ ಅಲ್ಲವೇ? ನಾವಿನ್ನು ನಮ್ಮ ಅಂತರಂಗ ಸ್ಥಳಕ್ಕೆ ತೆರಳೋಣ, ನಡಿಯೇ ರಮಣಿ. ಅದೇ ಪ್ರಕಾರ ಆಗಬಹುದೇ ರಮಣ? ಹೇ ರಮಣಿ. ಹೇ ರಮಣ. ಪುಳಿಂದ ದೇಶಾಧಿಪತಿಯಾದ ರಾಜೇಂದ್ರ ಭೂಪಾಲ ಕಂಠೀರವ ರಾಜನು ಹಾ. ಆತನ ಸತಿ ಚಂದ್ರಚೂಡಾಮಣಿಯು ಅಲ್ಲವೇ? ಸತ್ಯದಿಂದಲೇ ರಾಜ್ಯ ಪರಿಪಾಲನೆಯ ಮಾಡುತ್ತಿರಲು ಅವರಿಗೆ ಸತ್ಯಸುಂದರ ಸುಕುಮಾರನೆಂಬ ಸುಪುತ್ರನು ಇದ್ದನು. ಆಹಾ. ರಾಜೇಂದ್ರ ಭೂಪಾಲ ಕಂಠೀರವ ರಾಜನು ಹಾ. ಆತನ ಸತಿ ಚಂದ್ರಚೂಡಾಮಣಿಯು ಅಲ್ಲವೇ? ಅಪರವಯಸ್ಕರಾಗಿ ಇದ್ದುದರಿಂದ ಹಾ. ತಮ್ಮ ಪುತ್ರನಾದ ಸತ್ಯಸುಂದರ ಸುಕುಮಾರನಿಗೆ ರಾಜ್ಯ ಪಟ್ಟವನ್ನು ಕಟ್ಟಬೇಕೆಂದು ಕೈಲಾಸವಾಸನಾದ ಪರಮೇಶ್ವರನಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಲು ಬಂದೆನು. ಒಳಗೆ ಹೋಗಲು ಅವಕಾಶವಿಲ್ಲ. ಪರಮೇಶ್ವರನು ನಮ್ಮ ಮಾತೆಯಾದ ಗಿರಿಜೆಗೆ ಒಂದು ಇತಿಹಾಸವಾದ ಕಥೆಯನ್ನ ಹೇಳುತ್ತಾ ಇರುವರು. ಅದು ತೀರುವವರೆಗೂ ಇಲ್ಲಿಯೇ ಇರುವೆನು. ಹೇ ರಮಣಿ. ಹೇ ರಮಣ. ಪುತ್ರನಂ ಕೇಳಲು ಈ ಅಶಾಶ್ವತವಾದ ರಾಜ್ಯಭಾರದಿಂದ ಯಾವ ವಿಧವಾದ ಸುಖವೂ ಇಲ್ಲ. ಹರಿನಾಮ ಸ್ಮರಣೆ, ಸಾಧು ಸತ್ಪುರುಷರ ಸೇವೆಯಿಂದ ಸಾಂಖ್ಯವನ್ನು ಪರಿಗ್ರಹಿಸಿ ತಾರಕವನ್ನು ಸಾಧಿಸಿ ಅಮನಸ್ಕದೋಳ್ ಶಾಂಭವಿ ಮುದ್ರೆಯಿಂದ ಕೇಚರಿ ಭೂಚರಿ ನೋಡುತ್ತಾ ಇದ್ದರೆ ಪರಮ ಸುಖ ಉಂಡೆಂದು ಹೇಳಿದರು. ಹೇ ರಮಣಿ. ಹೇ ರಮಣ. ಪುಳಿಂದ ದೇಶಾಧಿಪತಿಯಾದ ರಾಜೇಂದ್ರ ಭೂಪಾಲ ಕಂಠೀರವ ರಾಜನು ಆತನ ಸತಿ ಚಂದ್ರಚೂಡಾಮಣಿಯು ತಮ್ಮ ಪುತ್ರನಾದ ಸತ್ಯಸುಂದರ ಸುಕುಮಾರನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ತೆಪೋನಿಷ್ಠೆಗೆ ತೆರಳಿದರು. ಸತ್ಯಸುಂದರ ಸುಕುಮಾರನು ಕೆಲವು ಕಾಲ ಪ್ರಜಾಪಾಲನೆಯನ್ನು ಮಾಡುತ್ತಾ ತನ್ನ ದೇಶದ ಪ್ರಧಾನಿಯಾದ ವಿಚಿತ್ರವೀರ್ಯನಿಗೆ ತನ್ನ ಆಡಳಿತವನ್ನೆಲ್ಲ ಒಪ್ಪಿಸಿ ತಾನೂ ತಪೋನಿಷ್ಠೆಗೆ ತೆರಳಿ ಕೆಲವು ಕಾಲ ತಪಸ್ಸನ್ನು ಮಾಡಿ ಸಾಕ್ಷಾತ್ ಪರಸ್ಪರ ವಸ್ತುವಾದ ಶ್ರೀಮನ್ನಾರಾಯಣ ನಿವಾಸ ಸ್ಥಾನವನ್ನು ಸೇರಿದನು. ಹೇ ಗಿರಿಜೆ. ಹೇ ರಮಣ. ನಾನು ಕೇಳಿದ ಕಥೆಯನ್ನು ಕೇಳಿ ನಿನ್ನ ಮನೋಹರ್ಷವಾಯಿತೇ ರಮಣ. ಇನ್ನು ನನ್ನ ಭಕ್ತನಾದ ಪುಷ್ಪದಂತನು ಬರುವಂತಹ ಸಮಯವಾಯಿತು. ನೀನಿನ್ನು ಜಾಗ್ರತೆಯಿಂದ ತೆರಳುವಂತವಳಾಗೆ ರಮಣಿ. ಇದೇ ಪ್ರಕಾರ ಆಗಬಹುದೇ ರಮಣ? ಮಹಾನುಭಾವ, ದೀರ್ಘಾಯುಷ ಶುಭಮಸ್ತು. ಶಿಕ್ಷೆಯಿಂದ ಬರುವಂತವರಾಗೆ ಯಾ ಪುಷ್ಪದಂತ. ಸ್ವಾಮಿ ಜಗದ್ರಕ್ಷಕ, ಈಶಾ ಜಗದೀಶ, ಭವನಾಶ ಪಾಲಾಕ್ಷ, ಪರಮಪುರುಷ ಕಂಜಾಕ್ಷ, ನಿಟಿಲಾಕ್ಷ, ನಿಮ್ಮಯ್ಯ ಪಾದಪದ್ಮಗಳ ದರ್ಶನದಿಂದ ಧನ್ಯನಾದನು. ಸುಗಂಧ ಪರಿಮಳವಾದ ಸೌಗಂಧಿಕ, ಸಂಪಿಗೆ, ಪಾರಿಜಾತ, ದುಂಡು ಮಲ್ಲಿಗೆಯಾದ ಪುಷ್ಪ ಮಾಲಿಕೆಯನ್ನು ತಂದಿರುವೆನು. ಒಪ್ಪಿಸಿಕೊಳ್ಳಬೇಕಯ್ಯ ದೇವ. ಏ ಸ್ವಾಮಿ ಜಗದ್ರಕ್ಷಕ, ನಾನು ಬಂದು ಬಹಳ ಹೊತ್ತಾಯಿತು. ತಮ್ಮ ಅಪ್ಪಣೆಯಾದರೆ ಹೋಗಿ ಬರುತ್ತೇನೆಯ್ಯ ದೇವ. ಮಹಾನುಭಾವ. ಅದೇ ಪ್ರಕಾರವಾಗಿ ಆಗಬಹುದಯ್ಯ ಪುಷ್ಪದಂತ. ಪರಮೇಶ್ವರನಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿ ಅತಿ ಜಾಗ್ರತೆಯಿಂದಲೇ ಬರುತ್ತಿದ್ದೀರಿ. ಹಿಂದ್ಯಾಕೋ ತಡವಾಯಿತು. ತಡವಾದ ಕಾರಣವೇನು ಎನ್ನೊಡನೆ ಬೇಳಬೇಕಯ್ಯ ರಮಣ. ಶೃಂಗಾರವಾದ ಮಂಗಳಾಂಗಿಯನ್ನು ತಪ್ಪುವ ಅಂಗನಾಮಣಿಯಾದ ತರುಣಿಯೇ ಕೇಳು. ರಮಣನೇ
ಪೇಳು. ನಾನು ಪರಮೇಶ್ವರನ ಸನ್ನಿಧಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಲು ಹೋಲಿದನು. ಅನಿತರೋಳೇನು ಕಾರಣ ತಡವಾಯಿತೆಂದರೆ ಪರಮೇಶ್ವರನು ನಮ್ಮ ಮಾತೆಯಾದ ಗಿರಿಜೆಗೆ ಒಂದು ಇತಿಹಾಸವಾದ ಕಥೆಯನ್ನ ಅಂತನಗತ್ತಳದಿ ಹೇಳುತ್ತಾ ಇದ್ದರು. ಹೇ ರಮಣಿ, ನಾನು ಒಳಗೆ ಹೋಗಲು ಅವಕಾಶವಿಲ್ಲ, ನಂತರ ಹೋಗಿ ಸಮರ್ಪಿಸುವಂತನೇ ಪ್ರಾಣಕಾಂತೆ. ಹೇ ರಮಣ, ಹೇ ರಮಣಿ, ಪರಮೇಶ್ವರನು ಗಿರಿಜೆಗೆ ಪೇಳಿದಂತಹ ಒಂದು ಇತಿಹಾಸವಾದ ಕಥೆಯನ್ನು ಎನ್ನೊಡನೆ ಪೇಳಬೇಕಯ್ಯ ರಮಣ. ಹೇ ರಮಣಿ, ಹೇ ರಮಣ, ಪರಮೇಶ್ವರನು ಪಾರ್ವತಿಗೆ ಪೇಳಿದ ಕಥೆಯು ಬಹಿರಂಗವಾಗಿ ಪೇಳುವ ಕಥೆಯಲ್ಲ. ಅದನ್ನು ನಮ್ಮ ಅಂತರಂಗ ತಿಳಿದಿ ಪೇಳವೇನೋ. ನಮ್ಮ ಮಂದಿರಕ್ಕೆ ತೆರಳುವ ನಡಿಯೇ ತರಣಿಮಣಿ. ಅದೇ ಪ್ರಕಾರ ಆಗಬಹುದಯ್ಯ ರಮಣ. ನೀವು ಪರಮೇಶ್ವರನಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿ ಅತಿ ಜಾಗ್ರತೆಯಿಂದಲೇ ಬರುತ್ತಿದ್ದೀರಿ. ಹಿಂದ್ಯಾಕೋ ತಡವಾಯಿತು? ತಡವಾದ ಕಾರಣವೇನು? ಎನ್ನೊಡನೆ ಪೇಳಬೇಕಯ್ಯ ರಮಣ. ಶೃಂಗಾರವಾದ ಮಂಗಳಾಂಗಿಯಂತೊಪ್ಪುವ ಅಂಗನಮಣಿಯಾದ ತರುಣಿಯೇ ಕೇಳು. ರಮಣನೇ ಪೇಳು. ನಾನು ಪರಮೇಶ್ವರನ ಸನ್ನಿಧಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಲು ಹೋಲಿದನು. ಅನಿತರೋಳೇನು ಕಾರಣ ತಡವಾಯಿತೆಂದರೆ ಪರಮೇಶ್ವರನು ನಮ್ಮ ಮಾತೆಯಾದ ಗಿರಿಜೆಗೆ ಒಂದು ಇತಿಹಾಸವಾದ ಕಥೆಯನ್ನ ಅಂತನಗತ್ತಳದಿ ಹೇಳುತ್ತಾ ಇದ್ದರು. ಹೇ ರಮಣಿ, ನಾನು ಒಳಗೆ ಹೋಗಲು ಅವಕಾಶವಿಲ್ಲ, ನಂತರ ಹೋಗಿ ಸಮರ್ಪಿಸುವಂತನೇ ಪ್ರಾಣಕಾಂತೆ. ಹೇ ರಮಣ, ಹೇ ರಮಣಿ, ಪರಮೇಶ್ವರನು ಗಿರಿಜೆಗೆ ಪೇಳಿದಂತಹ ಒಂದು ಇತಿಹಾಸವಾದ ಕಥೆಯನ್ನು ಎನ್ನೊಡನೆ ಪೇಳಬೇಕಯ್ಯ ರಮಣ. ಹೇ ರಮಣಿ, ಹೇ ರಮಣ, ಪರಮೇಶ್ವರನು ಪಾರ್ವತಿಗೆ ಪೇಳಿದ ಕಥೆಯು ಬಹಿರಂಗವಾಗಿ ಪೇಳುವ ಕಥೆಯಲ್ಲ. ಅದನ್ನು ನಮ್ಮ ಅಂತರಂಗ ತಿಳಿದಿ ಪೇಳವೇನೋ. ನಮ್ಮ ಮಂದಿರಕ್ಕೆ ತೆರಳುವ ನಡಿಯೇ ತರಣಿಮಣಿ. ಅದೇ ಪ್ರಕಾರ ಆಗಬಹುದಯ್ಯ ರಮಣ. ಕರುಣಾದಿಂಕಾಯೇ ದೀರ್ಘಾಶಮಸ್ತು. ಸುಕ್ಷೇಮದಿಂದ ಬರುವಂತವಳಾಗಮ್ಮ ಮಗಳೇ. ಅಮ್ಮ ಜನನೇ, ಮಾ ಬಾಲೆ. ಸುಗಂಧ ಪರಿಮಳ ಸುವಾಸನೆಗಳುಳ್ಳ ಅಲ್ಲಿಗೆ ಸೌಗಂಧಿಕ ಪುಷ್ಪ ಮಾಲಿಕೆಯನ್ನು ತಂದಿರುವೆನು. ಸಮರ್ಪಿಸಿಕೊಳ್ಳಬೇಕಮ್ಮ ಜನನೇ. ಆಗಬಹುದಮ್ಮ ತಾಯೇ. ಅಮ್ಮ ಮಗಳೇ. ಅಮ್ಮ ಜನನೇ, ನನ್ನ ಪತಿಯಾದ ಜಗದೀಶನು ಒಂದು ಇತಿಹಾಸವಾದ ಕಥೆಯನ್ನು ಹೇಳಿರುವರು. ನಿನಗೂ ಅದನ್ನು ಹೇಳುತ್ತೇನೆ, ಚಿತ್ತವಿಟ್ಟು ಕೇಳುವಂತವಳಾಗಮ್ಮ ಮಗಳೇ. ಅದೇ ಪ್ರಕಾರ ಆಗಬಹುದಮ್ಮ ಜನನೇ. ಅಮ್ಮ ಪುಷ್ಪದಂತೆ. ಅಮ್ಮ ಜನನೇ, ಕುಳಿಂದ ದೇಶಾಧಿಪತಿಯಾದ ರಾಜೇಂದ್ರ ಭೂಪಾಲನೆಂಬ ರಾಜನು, ಆತನ ಸತಿ ಚಂದ್ರಚೂಡಾಮಣಿ ಎಂಬಾಕೆಯು ಸತ್ಯದಿಂದಲೇ ರಾಜ್ಯ ಪರಿಪಾಲನೆ ಮಾಡುತ್ತಿರಲು ಇವರಿಗೆ ಸತ್ಯ ಸುಂದರ ಸುಕುಮಾರನೆಂಬ ಸುಪುತ್ರನು ಇದ್ದನು. ಈ ರಾಜೇಂದ್ರ ಭೂಪಾಲ ಕಂಠಿರವನಾದ ರಾಜನಿಗೂ ಆತನ ಸತಿ ಚಂದ್ರಚೂಡಾಮಣಿ ಎಂಬಾಕೆಗೂ ಅಪರ ವಯಸ್ಕರಾಗಿ ಇದ್ದುದರಿಂದ ತಮ್ಮ ಪುತ್ರನಾದ ಸತ್ಯಸುಂದರ ಸುಕುಮಾರನಿಗೆ ರಾಜ್ಯ ಪರಿಪಾಲನಾ ಪಟ್ಟವಂ ಕಟ್ಟಬೇಕೆಂದು ಪುತ್ರನಂ ಕೇಳಲು ಅಶಾಶ್ವತವಾದ ಈ ರಾಜ್ಯಭಾರದಿಂದ ಯಾವ ವಿಧವಾದ ಸುಖವೂ ಇಲ್ಲ. ಹರಿನಾಮ ಸ್ಮರಣೆ, ಸಾಧು ತತ್ಪುರುಷರ ಸೇವೆಯಿಂದ ಪರಮ ಸುಖ ಉಂಟೆಂದು ಹೇಳಿದರು. ಆದಾಗಿಯೂ ತಂದೆ ತಾಯಿಗಳು ನಿರ್ಬಂಧದಿಂದ ಪುತ್ರನಿಗೆ ಪಟ್ಟವನ್ನು ಕಟ್ಟಿ ತಾವು ತಪೋ ನಿಷ್ಠೆಯೇ ಹೊರಟರಮ್ಮ ಮಗಳೇ. ಅಮ್ಮ ಜನನಿ, ಮಾ ಪುತ್ರಿ, ನೀವು ಹೇಳಿದ ಕಥೆಯಲ್ಲಿ ಸ್ವಲ್ಪ ಬಿಟ್ಟು ಹೇಳಿರುವಿರಿ. ಹೌದಾ? ಅದು ಹಾಗಲ್ಲ. ಮತ್ಯಾಗಮ್ಮ? ಅಮ್ಮ ಜನನಿ, ಮಾ ಮಗಳೇ, ಸಾಧು ಸತ್ಪುರುಷರ ಸೇವೆಯಿಂದ ಸಾಂಖ್ಯವಂ ಪರಿಗ್ರಹಿಸಿ ತಾರಕವಂ ಸಾಧಿಸಿ ಅಮನುಷ್ಕದೋ ಶಾಂಭವಿ ಮುದ್ರೆಯಿಂದ ಕೇಚರಿ ಭೂಚರಿ ನೋಡುತ್ತಾ ಇದ್ದರೆ ಅಮ್ಮ ಜನನಿ, ಮಾ ಮಗಳೇ, ಕಥೆಯು ಹೀಗಿರುವುದಮ್ಮ ಜನನಿ. ಅಯ್ಯ ಸಾರಥಿ, ಎನ್ನ ಬದಿಯಾದ ಸಾಂಬಶಿವನನ್ನು ಕರೆಸುವಂತವನಾಗು. ಆಗಬಹುದು. ಬಾಣನ ಸಾಲ ಸಾಲನವ ಪಲ್ಲವ ಕೋಮಲೆಯಾದ ಭಾರತಿ ಅಂತಪ್ಪುವ ಹೇ ರಮಣಿ, ಎನ್ನನ್ನಿಷ್ಟು ಜಾಗ್ರತೆಯಿಂದ ಕರೆಸಿದ ಕಾರಣವೇನು? ಹೇಳಬೇಕೇ ರಮಣಿ, ಪ್ರತಿಗುಣಾಭರಣಿ. ಹೇಳುತ್ತೇನೆ, ಕೇಳುವಂತವನಾಗ ಯಾ ರಮಣ. ಆಗಬಹುದೇ ರಮಣಿ? ಹೇ ರಮಣಿ, ರಮಣ,
ಬಿಡು ಬಿಡು ಎಂದು ನಿಜಾಗಾದೆಯೋ ಈಗ ಬಿಡಬೇಡು ಬಿಡು ಎಂದು ನಿಜಾಗಾದೆಯೋ ಈಗ ಬಿಡಬೇಡು ಬಿಡಗಾದೆಯೋ ಈಗ ಎಲ್ಲರೂ ಕುಣಿದಾಡಿ ನಾ ಕೇಳುವಂತ ಯಾರ ರಮಣ ಹೌದೇ ರಮಣಿ ಬಿಡು ಬಿಡು ಬೇಡಯ್ಯ ಜಗದೀಶ ಬಿಡು 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 ಬೇಡಯ್ಯ ಜಗದೀಶ ಏ ರಮಣ ನಾ ಕೇಳುವಂತವನು ಹೇ ಸ್ವಾಮಿ ಜಗತ್ರಕ್ಷಕ ಹೇ ರಮಣಿ ನಿಮ್ಮನ್ನು ಹಾ. ತಮೋ ತ್ರಿಗುಣ ಸಂಪನ್ನೆನೆಂದು ನಂಬಿ ಹಾ ಈ ಕ್ಷಿತಿಯೊಳಗೆ ಯಾರು ಪೇಳದೆ ಕೇಳದೆ ಇರುವಂತ ಹಾ ಇತಿಹಾಸವಾದ ಕಥೆಯನ್ನು ಪೇಳೆಂದು ಕೇಳಿದರೆ ಅಲ್ಲವೇ ಈ ಕ್ಷಿತಿಯೊಳಗೆ ಎಲ್ಲರೂ ಬಲ್ಲವರಲ್ಲದೆ ಹಾ ನಮ್ಮ ಪುಷ್ಪದಂತಿಯೂ ಸಹ ಬಲ್ಲಂತ ಕಥೆಯನ್ನು ಕೇಳಿರುವಿರಿ. ನಿಮ್ಮಲ್ಲಿ ಕಪಟವಿರುವುದರಿಂದ ಎನ್ನ ಸಮ್ಮುಖದಲ್ಲಿ ನಿಲ್ಲದೆ ಹೊರಟು ಹೋಗೈ ರಮಣ. ಹೇ ರಮಣಿ ಈ ಪೃಥ್ವಿಯೊಳಗೆ ಯಾರು ಕೇಳದೆ ಪೇಳದೆ ಇರುವ ಇತಿಹಾಸವಾದ ಕಥೆಯನ್ನು ನಿನ್ನಳು ಪೇಳಿದೆನು. ಹಾ ಆ ಕಥೆಯು ನಿನ್ನ ಭಕ್ತಳಿಗೂ ತಿಳಿದಿದೆ ಎಂದು ನನ್ನ ಮೇಲೆ ಕೋಪಗೊಳ್ಳಬೇಡ. ಆ ಕಥೆಯು ಆಕೆಗೆ ಹೇಗೆ ತಿಳಿಯಿತೋ ಕರೆದು ಕೇಳಿದರೆ ತಿಳಿಯುತ್ತದೆ. ನಿನ್ನ ಭಕ್ತಳನ್ನು ಕರೆಸುವಂತವಳಾಗು. ಅಯ್ಯ ಸಾರಥೆ, ಮಾತಾಯೇ ನಮ್ಮ ಭಕ್ತೆಯಾದ ಪುಷ್ಪದಂತಿಯನ್ನು ಕರೆಸುವಂತವನಾಗು. ಆಗಬಹುದು. ನಮೋ ನಮೋ ಈಶಾ ಜಗದೀಶ ದೀರ್ಘಾಯುಷ ಶುಭ ಮತ್ತು ಸುಕ್ಷೇಮದ ಬರುವಂತವಳಾಗಮ್ಮ ಪುಷ್ಪದಂತಿ. ಅಮ್ಮ ಪುಷ್ಪದಂತಿ, ಏ ಸ್ವಾಮಿ ಜಗದ್ರಕ್ಷಕ, ನಾನು ಗಿರಿಜೆಗೆ ಹೇಳಿದ ಕಥೆಯು ನಿನಗೂ ತಿಳಿದಿದೆ ಎಂದು ಗಿರಿಜೆಯು ನನ್ನ ಮೇಲೆ ಕೋಪಗೊಂಡಿರುವಳು. ಆ ಕಥೆಯು ನಿನಗೆ ಹೇಗೆ ತಿಳಿಯಿತೋ ಪೇಳುವಂತವಳಾಗಮ್ಮ. ಏ ಸ್ವಾಮಿ ಜಗದ್ರಕ್ಷಕ, ಹ ನಾನು ಪೇಳಿದ ಕಥೆಯು ಹಾ. ಎನ್ನೊಡನೆ ಎನ್ನ ಪತಿಯು ಪೇಳಿದನಯ್ಯ ಸ್ವಾಮಿ. ಹಾಗಾದರೆ ಈ ಕಥೆಯು ನಿನ್ನ ಪತಿಯು ಪೇಳಿದನು. ಹೌದು ಸ್ವಾಮಿ. ಅಯ್ಯ ಸಾರಥಿ, ಯಾ ಸ್ವಾಮಿ ಪುಷ್ಪದಂತನನ್ನು ಕರೆಸುವಂತವನಾಗು. ಆಗಬಹುದು. ನಮೋ ನಮೋ ದೇವ ಮಹಾನುಭಾವ. ಮಂಗಳವಾಗಲಿ ಪುಷ್ಪದಂತನೇ. ಅಯ್ಯ ಪುಷ್ಪದಂತ, ಏ ಸ್ವಾಮಿ, ನೀನು ನಿನ್ನ ಸತಿಗೆ ಪೇಳಿದ ಕಥೆಯು ಹಾ. ನಿನಗೆ ಹೇಗೆ ತಿಳಿಯಿತೋ ಪೇಳುವಂತವನಾಗು. ಏ ಸ್ವಾಮಿ ಜಗದ್ರಕ್ಷಕ, ಹಾ ತಮಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿರುವ ಉದ್ದೇಶ ಬಂದೆನು. ಹಾ ನೀವು ನಮ್ಮ ಮಾತೆಯಾದ ಗಿರಿಜೆಗೆ ಒಂದು ಇತಿಹಾಸವಾದ ಕಥೆಯನ್ನ ಹಾ ಅಂತರಂಗ ಸ್ಥಳದಿ ಪೇಳುತ್ತಾ ಇದ್ದೀರಿ ಅಲ್ಲವೇ. ಏ ಸ್ವಾಮಿ ಜಗದ್ರಕ್ಷಕ, ಹಾ ನಾನು ಒಳಗೆ ಬರಲು ಅವಕಾಶವಿಲ್ಲದ್ದರಿಂದ ಹಾ ಮರೆಯಲ್ಲಿಯೇ ನಿಂತುಕೊಂಡು ಆ ಕಥೆಯನ್ನ ಕೇಳಿಸಿಕೊಂಡು ಹಾ ಆ ಕಥೆಯನ್ನ ಇನ್ನ ಸತಿಗೆ ಪೇಳಿದನೆ ಯಾ ಮಹಾಸ್ವಾಮಿ. ಎಲ್ಲೋ ಪುಷ್ಪದಂತಲೇ, ನಾನು ನನ್ನ ಸತಿಗೆ ಪೇಳಿದ ಕಥೆಯನ್ನು ಮರೆಯಲ್ಲಿ ನಿಂತು ನೀನು ಕೇಳಿದ್ದಕ್ಕಾಗಿ ಭೂಲೋಕದಲ್ಲಿ ಬೇತಾಳವಾಗಿ ಸಂಚರಿಸುವಂತೆ ಶಾಪವನ್ನು ಕೊಟ್ಟಿರುವನು. ನೀನಿನ್ನು ಹೊರಡುವಂತವನಾಗು. ಹೇ ದೇವ, ನಿಜ ಪಾಲಿಸೋ ಪಾರ ಸುಜನರ ಪ್ರೇಮ ವೇದಾಯಂಗುಣಧಾಮ ದೇವಾದರಕ್ಕೆ ಕಾಪಾಡುವಂತವ. ಹೇ ದೇವ, ಹೇ ಸ್ವಾಮಿ, ನಿರಪರಾಧಿಯಾದ ಬೇತಾಳನಾಗಿ ಸಂಚರಿಸುತ್ತೆ ಶಾಪವನ್ನು ಕೊಟ್ಟಿರಿ. ಸತತವೂ ನಿಮ್ಮ ಸೇವೆಯಲ್ಲಿ ಇರುತ್ತಿದ್ದ ನನಗೆ ಈ ಶಾಪವು ಪರಿಹಾರವಾಗಿ ಪುನಃ ನಿಮ್ಮ ಸೇವೆಗೆ ಬರಬೇಕಾದರೆ ಎಂದಿಗೋ ಬೇಡಬೇಕಯ್ಯ ಸ್ವಾಮಿ. ಭಕ್ತಜನ ಪ್ರೇಮೆ. ಪುಷ್ಪದಂತ ಹೇಳು. ಭೂಲೋಕದಲ್ಲಿ ವಿಕ್ರಮಾದಿತ್ಯರಾಯನೆಂಬ ರಾಜ ಹುಟ್ಟುವನು. ಹಾ ಅವನ ಸೇವೆಗಾಗೇ ನಿನ್ನನ್ನು ಕರೆದುಕೊಂಡು ಹೋಗುವನು. ಆಹಾ, ಅವನ ಸೇವೆಯಿಂದಲೇ ನಿನ್ನ ಶಾಪವು ಪರಿಹಾರವಾಗಿ
ಮತ್ತೆ ನನ್ನ ಸನ್ನಿಧಿಗೆ ಬರುವೆ. ನೀನಿನ್ನು ಹೊರಡುವಂತವನಾಗಿ. ಅಮ್ಮ ಮಗಳೇ, ಅಮ್ಮ ಜನನಿ, ನಾನು ಹೇಳಿದ ಕಥೆಯಲ್ಲಿ ನೀನು ತಪ್ಪು ಹೊಂದಿದ್ದರಿಂದ ನಿನ್ನನ್ನು ಭೂಲೋಕದಲ್ಲಿ ರಕ್ಕಸಿಯಾಗಿ ಸಂಚರಿಸುವಂತೆ ಶಾಪವನ್ನಿದ್ದೇನೆ. ನೀನಿನ್ನು ಹೊರಡುವಂತವಳಾಗು. ಅಮ್ಮ ಜನನಿ, ಪರಮೇಶ್ವರನು ಎನ್ನ ಪತಿಗೆ ಬೇತಾಳನಾಗಿ ಸಂಚರಿಸೆಂದು ಶಾಪವನ್ನು ಕೊಟ್ಟಿರುವರು ಮತ್ತು ನೀವು ಎನಗೆ ಭೂಲೋಕದಲ್ಲಿ ರಕ್ಕಸಿಯಾಗಿ ಸಂಚರಿಸೆಂದು ಶಾಪವನ್ನು ಕೊಟ್ಟಿರುವಿರಿ. ಹೆಣ್ಣಾಗಿ ಹುಟ್ಟಿ ಒಂದು ಸಂತಾನವು ಇಲ್ಲದೆ ಈ ಸದ್ಗತಿಗಳೊಳಗೆ ಮುಂದೇನು ಮಾಡಲಮ್ಮ ಜನನಿ. ಅಮ್ಮ ಜನನಿ, ನೀನು ಕೈಲಾಸದಿಂದೇ ಹೊರಗೆ ಹೋಗುತ್ತಲೇ ರಕ್ಕಸಿಯಾಗಿ ಸಂಚರಿಸಿ ದಿವ್ಯ ಯಾತ್ರೆಗಳನ್ನು ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿದಂತ ಫಲದಿಂದ ಸುರಗಂಜೆಯ ವರದಿಂದ ಸ್ತ್ರೀ ಸಂತಾನವಾಗುವುದು. ಆ ಪುತ್ರಿಯು ಬಲಾತ್ಕಾರದಿಂದ ಧಾರಾಪುರಿ ಪಟ್ಟಣಂ ಪರಿಪಾಲಿಸುವ ಮಾರಭೂಪಾಲನ ಕರಿರಾಜನನ್ನು ವರಿಸಿಬಳು. ಆ ಕರಿರಾಜನ ಹೃದಯ ರಕ್ತಪಾನದಿಂದ ನಿನ್ನ ಶಾಪ ವಿಮೋಚನೆಯಾಗಿ ಪುನಃ ನನ್ನ ಸೇವೆಯೇ ಮರಳಿ ಬರುವೆ. ನಿನ್ನ ಪತಿಯೂ ಸಹ ಬೇತಾಳ ಸ್ವರೂಪವನ್ನು ಬಿಟ್ಟು ಪರಮೇಶ್ವರನ ಸನ್ನಿಧಿಗೆ ಬರುವನು. ನೀನಿನ್ನು ಹೊರಡುವಂತವಳಾಗಮ್ಮ ಮಗಳೇ. ಹಾಗೂ ಅಪಾರ ಜನಪ್ರಿಯತೆಯನ್ನು ಗಳಿಸಿ ಈ ಕರಿರಾಜ ಚರಿತ್ರೆಯನ್ನು ಮೂಡಲ್ಪಾಯ ಯಕ್ಷಗಾನವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರದಿಂದ ಈ ಒಂದು ಕಾಪಾಡಬೇಕೆಂದು ಕೋರುತ್ತೇವೆ. ಸ್ವಾಗತವನ್ನು ಬಯಸುತ್ತೇವೆ. ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಲಕ್ಷ್ಮೀಪತಿಯವರು ಹಾಗೂ ತಾನ ಪ್ರಭುದೇವ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ವೇದಿಕೆಗೆ ಆಗಮಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಎದ್ದಳ್ಳಿ ಪಾಪಣ್ಣ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರಾದಂಥ ರಮೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಅದೇ ರೀತಿ
ಸಮಯನೂ ಅಲ್ಲ. ಆದರೆ ಒಂದು ನಿಮ್ಮ ಪೇಟೆಯಲ್ಲಿ ಮುತ್ಯಾಲಮ್ಮ ಸೇವಾ ಸಮಿತಿಯವರು ಪ್ರತಿ ವರ್ಷ ಏನಾದರೂ ಒಂದು ವಿಭಿನ್ನವಾಗಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಅವರ ಕಲೆಯ ಮೂಲಕ ಪ್ರತಿಭೆಯ ಮೂಲಕ ಏನಾದರೂ ಒಂದು ಮನೋರಂಜನೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಈ ವರ್ಷ ನಿಮ್ಮೆಲ್ರಿಗೂ ಈ ಯಕ್ಷಗಾನವನ್ನು ನಿಮ್ಮ ಮುಂದೆ ನಿಮ್ಮೆಲ್ಲರಿಗೂ ತೋರ್ಪಡಿಸೋದ್ರ ಮುಖಾಂತರ ಅವರೆಲ್ಲರಿಗೂ ಶುಭವಾಗಲಿ. ಕಲೆಯ ಪ್ರತಿಭೆ ಅವರೇನು ನಿಮ್ಮ ಮುಂದೆ ಈ ವೇದಿಕೆಯ ಮುಖಾಂತರ ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೋತ್ಸಾಹ, ತಮ್ಮೆಲ್ಲರ ಚಪ್ಪಾಳೆ, ತಮ್ಮೆಲ್ಲರ ಶಿಲೆಗಳಿಂದ ಅವರ ಒಂದು ಕಲೆಗೆ ತಾವು ಪ್ರೋತ್ಸಾಹ ನೀಡಬೇಕು. ಯಾವಾಗಲೂ ಹಾಡದೇ ಇದ್ರೂ ಬಂದು ಈ ರೀತಿ ನಾನು ಬಂದಿದ್ದ ತಕ್ಷಣ ಕೇಳಿದೆ, ಪ್ರಭಣ್ಣವ್ರನ್ನೂ ಕೇಳಿದೆ, ಲಕ್ಷ್ಮೀಪತಿ ಅಣ್ಣವ್ರನ್ನೂ ಕೇಳಿದೆ, ಏನು ಇಷ್ಟೊತ್ತಾದರೂ ರಾತ್ರಿ ಆದರೂ ಎಲ್ಲರೂ 10 ಗಂಟೆ ಆದರೂ ಇದ್ದೀರಾ ಅಂಥೇಳಿ. ಅವಾಗವಾಗ ಏನು ಮಾಡಲ್ವಲ್ಲ, ಯಾವಾಗಲೂ ಒಂದು ಈಗೆಲ್ಲ ತುಂಬ ರೇರ್ ಆಗಿಬಿಟ್ಟಿದೆ, ನಾಟಕ ನೋಡೋಕೆ ಹಂಗೆ ಕೂತಿದ್ದೀವಿ ಅಂದರು. ನಾವು ಮಾಡೋ ನಾಟಕ ದಿನ ಇದ್ದಿದ್ದೆ ಅಂತೇಳಿ ಪ್ರಭಣ್ಣವ್ರಿಗೂ ಹೇಳ್ತಾ ಇದ್ದೆ. ನಾವು ಮಾಡೋ ನಾಟಕ ದಿನ ಇದ್ದಿದ್ದೆ, ಆದರೆ ಈ ನಾಟಕನ ನೋಡೋಕ್ಕೆ ಒಂದು ಅವಕಾಶ ಅಂಥೇಳಿ ಅದೇ ರೀತಿಯಲ್ಲಿ ಎಲ್ಲ ಹಿರಿಯರು ಬಂದು ಪ್ರೋತ್ಸಾಹಿಸ್ತಾ ಇದ್ದಾರೆ. ಈ ನಾಟಕದ ಮುಖಾಂತರ ಎಲ್ಲ ಪಾತ್ರಧಾರಿಗಳಿಗೆ ಒಳ್ಳೆಯ ಹೆಸರು ಸಿಗಲಿ. ಎಲ್ಲ ಕಲಾಭಿಮಾನಿಗಳು ಇದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಸ್ನೇಹಿತರಿಗೆ ಇದೇ ರೀತಿ ಕಲಾಭಿಮಾನಿಗಳು ಪ್ರೋತ್ಸಾಹನ ನೀಡಬೇಕು ಕಲಾವಿದರಿಗೆ ಅಂತ ಕೋರ್ಕೊಂಡು ನನಗೂ ಕರೆದು ಈ ವೇದಿಕೆ ಕೊಟ್ಟಿದ್ದಕ್ಕೆ ಆ ಮುತ್ಯಾಲಮ್ಮ ತಾಯಿ ಬರೋ ವರ್ಷ ಮತ್ತೆ ತರೋವರೆಗೂ ಈ ಪೇಟೆಯ ಎಲ್ಲರಿಗೂ, ದೊಡ್ಡಬಳ್ಳಾಪುರ ನಗರದ ಸಮಸ್ತ ನಾಗರಿಕರಿಗೆ ಉತ್ತಮವಾದಂಥ ಆಯುಷ್ಯು ಆರೋಗ್ಯ ಕೊಟ್ಟು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂಥೇಳಿ ಆ ತಾಯಿಯನ್ನು ನಾನು ಕೋರ್ಕೊಂಡು ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿದಂಥ ಧೀರಜ್ ಮುನ್ರಾಜ್ ಅವರಿಗೆ ಮುತ್ಯಾಲಮ್ಮ ಸೇವಾ ಸಮಿತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಾ ಈಗ ಯಕ್ಷಗಾನ ಲೋಕದೊಳು ಕರಿ ರಾಜಚಂದ್ರನು ಲೋಕದ
ಸುಂದರಾಂಗನೆ ನಿನ್ನ ಸುಂದರಾಂಗನೆ ನಿನ್ನ ನಂದಿಯ ಮುಖವನ್ನು ಜನ 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 ಜನಯ್ಯಾದ ಗಣಿತ ಜನಂ ಗಣಿತ ಗಣಿತೋ ಜನಂ ಗಣಿತೋ ಗಣಿತೋ ಗಣಿತ ಭಾಗವತಣ್ಣವ್ರೆ ಬನ್ರಿ. ಯಾರೋ ಬಂದವ್ರೆ ನೋಡ್ರಿ, ಏನೋ ಬಿಲ್ಲು ಬಾಣ ಹಿಡ್ಕೊಂಡು ಬಂದವ್ರೆ ಕೈದಾಗೆ. ನಡಕಟ್ರಿ ಸೌಮ್ಯ ನಡಕಟ್ರಿ ಸ್ವಾಮಿ ಏನೋ ನಡ ಕಟ್ರಿ ಅಂತ ಅವ್ರು ಯಾರಿಗೋ ಕಟ್ಬೇಕಂತಿದ್ರೆ ಕಟ್ಬಿಡ. ಏನ್ರಿ ಅಪ್ಪ ತೊಂಡ್ರೆ ಮೇಲೆ ಬೀಳ್ತಾವ್ರೆ. ನಡ ಕಟ್ರಿ ಅಂತ ಅವ ಕಟ್ಟಕ್ ಹೋದ್ರೆ ಏನು ಮೇಲೆ ಬರ್ತಾವ್ರಲ್ರಿ. ಕಟ್ಕೊಳ್ರಿ. ನಾ ಕಟ್ಕೋಬೇಕಾ? ಕಟ್ಕೊಳ್ರಿ. ನೋಡ್ರಿ ನೀವು ಕಟ್ಟಾರ ಅನ್ಕೊಂಡ್ ಬಂದಿದ್ದೆ. ಬೇಗೋತ್ರಿ ಕಚ್ಚೆ ಉದ್ರೋಗ್ಬಿಟ್ಟಾತು. ಹಾ ಕಟ್ಟಿದ್ದೀನಿ. ಹೇಳ್ರಿ ಏನಂತ. ಈಗ ಬಂದವರು ದಾರಪ್ಪ ಅಂದ. ಏ ಭಾಗವತ್ ಅಣ್ಣವ್ರೆ ಹೇಳಿ ಸೌಮ್ಯ. ಹೇಳ್ರಿ ಮಾತಾಡ್ಸೋದು ಹೆಂಗ್ ಮಾತಾಡ್ಸ್ಬೇಕು? ದಯ ವಿನಯದಿಂದ ಪ್ರೀತಿಯಿಂದ ಮಾತಾಡ್ಸ್ರಿ. ಯಾವ ರೀತಿ ಮಾತಾಡಿಸ್ತೀರ ನೋಡ್ತೀನಿ ನಾನು. ಭಯ ಭಕ್ತಿಯಿಂದ ಹೊಸನ್ಮುಖ ತ್ರಿಲೋಕ ಸುಂದರಾಂಗರಂತೆ ಬಂದು ನಿಂತಕ್ಕಂತಾವು ತಾವು ದಾರು. ತಮ್ಮ ಅಂದಾನಂದವಾದ ಅಭಿಧಾನವೇನು ಸಾಂಗೋಪಾಂಗವಾಗಿ ಪೇಳಬೇಕಯ್ಯ ರಾಜ ಮಾರ್ತಾಂಡ ತೇಜ. ಎಲ್ಲ ಕುಟಿಲರಿಪು ಕಟ ಕಟ ಚಟಾಯ ಮಾನ ನಿಟಿಲಾಕ್ಷಣ ಜಟಾಜೂಟ ಸ್ತಂಭ ಪಟಣದೋಳ್ ನಟಿಸುತ್ತಿರುವ ಗಂಗೈ ಮಾಂಸಗಳ ಮೆರೆಯುತ್ತ ದುರ್ಬುಟ ಅನೇಕವಂ ಕಂಡು ಗಡಬಡಿಸುವ ವೈರಿಗಳ ಶಿರವೆಂಬ ಸಾಲ್ಗಡಿಗಳ ನಡನಟ್ಟಡಿಯ ಮಠದಯ್ಯನವರ ಮಾಂಗಲ್ಯಕ್ಕೆ ಷಡರಾಯಿತೆಂದು ಅಪ್ರಥಮ ಮಲ್ಲನಂತೊಪ್ಪುವ ತಪ್ಪದೇ ಬಂದು ಮಾತನ್ನಾಡಿಸುತ್ತಿರುವ ಮನುಷ್ಯನಿ ದಾರು ಬಗರ್ ಬಗರ್ ಬದಲುತ್ತರ ಬಜಾರು. ಏನ್ರಿ ಭಾಗವತಣ್ಣವ್ರೆ ಯಾರು ಅಂತ ನಮ್ಮನ್ನೇ ಕೇಳ್ಬಿಟ್ರಲ್ರಿ. ನಾವು ಅಟ್ಟೆಗೆ ಕಟ್ಟಿದೀವಿ, ನಾವು ಕಟ್ತಿದೀವಿ, ನಮ್ಮನ್ನ ಯಾರು ಅಂತ ಕೇಳ್ಬಿಟ್ಟು ನೋಡ್ರಿ, ನಮ್ಮನ್ನ ಯಾರು ಅಂತ ಕೇಳ್ತಾವ್ರೆ ಅವ್ರು ಬಂದು. ಇದು ನ್ಯಾಯನಾ? ಹೇಳಿ, ನೀವೇ ಕೇಳಿ ಏನ್ ಸರಿ ಇದೆ ಅಂತ. ಇದೇ ಕಟ್ಟಿರುವ ಅಟ್ಟೆಯ ಮೇಲೆ ನಿಂತು ಮಾತನಾಡಿಸ್ತಿರುವ ಎಮ್ಮನ್ನು ಪುಟ್ಟ ಸಾರಥಿ ಎಂದು ನಿಮ್ಮಂತ ರಾಜಾದಿರಾಜರು ಬೇರ್ಪಡಿದ ಕರೆಯುವ ರಾಜ. ಎಲ್ಲ ಸೇವಕ ಎಂಬ ಗುಡಿತಟಿಲ ಬಟ್ಟಿಲ ಭಯಂಕರ ಬಳಿರೈ ಸೇವಕ ನಾವುದಾರೆಂದರೆ ಈದರ ಮಂಡಳದೋಳ್ ಮಾರಾರ್ಯರು ಗರ್ಭಾಬ್ದಿ ಮಾನಸದಂತೆ ಮೆರೆಯುವ ಬಲಭದ್ರ ಕ್ಷುದ್ರ ಕೋಪಟೋಪಾಯ ಮಾನಂಗಳಂ ಕಂಡು ಬಳಿರೈಕೋ ಎಮ್ಮ ಕರದಡಿಯ ಕಟಾರಿಯತ್ತ ತೊಳಪು ಬೆಳಕುಂಗಳಂ ಕಂಡು ಆರಜತಾದ್ರಿಗಿರಿವಾಸದಾದ ಉಮಾ ಮಹೇಶ್ವರನು ತನ್ನ ನಿಜ ಸ್ಥಾನವನ್ನು ಬಿಟ್ಟು ಬಳಿರೈಕೋ ಎಮ್ಮ ಎಡಬದಲಿ ಕುಡಿ ಮೀಶಂಗಳಂ ಕಂಡು ಗಂಡುಗಲಿ ಬೇರುಂಡ ಮುತ್ತಿನ ಪೆಂಡಿಯನ್ನು ಎಮ್ಮ ಪಾದದಲ್ಲಿ ಧರಿಸಿ ಜಡಿರ ಜಡಿರ ಜೈಂಕಾರ ಐಂಕಾರ ಓಂಕಾರದಿಂದಿರುವ ಕಾರಣವೇನೆಂದರೆ ಎಲ್ಲ ಸಾಧು ಸಂಪ್ರೀತಿ ನಾವುದಾರೆಂದರೆ ಈದರ ಮಂಡಳದೋಳತಿ ಸಂಭ್ರಮದಿಂದೊಪ್ಪುವ ಜಂಬಾರಿಯ ಲೋಕಕ್ಕೆ ಹಿಮ್ಮಿಗಿಲಾದ ಮರಕದ ಮಾಣಿಕ್ಯ ಮಣಿಕಚಿತ ಗೋಮೇದಿಕ ಪುಷ್ಯರಾಗ ವಜ್ರ ವೈಡೂರ್ಯಗಳಿಂದ ಶೋಭಾಯಮಾನವಾದ ಈ ಧರೆಗೆ ದಕ್ಷಿಣಾದಿ ಕಾಶ್ಮೀರ ದೇಶಕ್ಕೆ ಕಾರಣಕರ್ತನಾದ ಮಾರ ಸಮರೂಪ ದುರಧೀರ ಹನ್ಮೀರ ರಣಶೂರ ಮಾರ ಭೂಪತಿಯ ಚಿತ್ತಕ್ಕೆ ಒಪ್ಪುವ ಕನ್ಯರೋಳ್ ಶಿರೋರತ್ನವೆಂದೆನಿಪ ಸುದತಿ ಬನವಂತಾ ದೇವಿಯ ಗರ್ಭದಲ್ಲಿ ವರಸುಧಾಂ ಶಿವನಂತೆ ಮಾರಾರ್ಯವರದಿಂದ ಪುಟ್ಟಿದ ಮುಖ ನಿರ್ಜಿತ ಸೋಮ ನವಕಾವ್ಯ ಕಾಮ ಮನೋ ನಿಗರ್ವಿಧಾಮ ರಣರಂಗ ಭೀಮ ದೇಹ ಶ್ರೀರಾಮ ಹರಿಕರಿ ಸಿಂಹ ಪರಾಕ್ರಮಗಳುಳ್ಳ ಕರಿರಾಜನೆಂದು ಕರೆಯುವರೆಯ ಆಚಾರ. ಮುಂದೇನು ನಿನ್ನ ಸಮಾಚಾರ? ಯಾರಂತ ಸ್ವಾಮಿ ಇವರು ಬಂದಿರೋರು? ಕರಿರಾಜ ಭೂಪಾಲರಂತೆ. ಏನ್ ಸಮಾಚಾರ ಬಂದಿರೋದು ವಿಚಾರಣೆ ಮಾಡೋಣ. ಮಾಡಿ ಸ್ವಾಮಿ. ಅಂತಪ್ಪ ಅರಮನೆಯನ್ನು ಬಿಟ್ಟು ಇಂಥ ಸಭಾಸ್ಥಾನಕ್ಕೆ ಬಂದ ಕಾರಣವೇನಯ್ಯ ಸ್ವಾಮಿ? ಎಲ್ಲ ಸೇವಕ ಎನ್ನ ನಂಬಿಕೆಯುಳ್ಳ ಪ್ರಧಾನೋತ್ತಮನನ್ನು ಕರೆಸುವಂತವನಾಗು. ಅದೇ ಪ್ರಕಾರ ಆಗಬಹುದಯ್ಯ ಸ್ವಾಮಿ. ಬಲಾರೆ ಜನ ಬಲಾರೆ
ಬಂಗಾರಂಗಾನೆ ನಿನ್ನ ಜಗಂ ದಲಿತ ದಲಿತೋದರಂ ದಯತೋಂ ದಯತೋಂ ದಯತ. ಏನ್ರಿ ಯಾರೋ ಬಂದ್ರಿ ಸ್ವಾಮಿ. ಅವಾಗೆ ಬಿಲ್ಲು ಬಾಣ ಹಿಡ್ಕೊಂಡ್ ಬಂದಿದ್ರು, ಇವಾಗ ಏನ್ ಹಿಡ್ಕೊಂಡ್ ಬಂದವ್ರೆ? ಕತ್ತಿ ಹಿಡ್ಕೊಂಡ್ ಬಂದವ್ರಲ್ರಿ. ಒಬ್ರು ಹಿಂಗೆ ಹಿಡ್ಕೊಂಡ್ ಬಂದಾರೆ, ನಮಗ್ ಭಯ ಆಗ್ತಾ ಇದೆ. ನೋಡ್ರಿ ಯಾರೋ ಸ್ವಲ್ಪ ಮಾತಾಡ್ತೀರಿ. ಹೀಗೆ ಬಂದು ನಿಂತಕ್ಕಂಥವ್ರು ಯಾರಪ್ಪ ಅಂತ. ಅಯ್ಯ ಸೇವಕ, ಹಾ ಯಮ್ಮ ಸಮ್ಮುಖದಲ್ಲಿ ಬಂದು ನಿಂತು ಹಾ ಯಮ್ಮನ್ನೇ ದಾರೆಂದು ಕೇಳುವಂತವನಾಗುತ್ತಿದ್ದೀಯಾ? ಹಾ ಯಮ್ಮಯ್ಯ ವಿದ್ಯಮಾನವನ್ನು ಹಾ ಸವಿಸ್ತಾರವಾಗಿ ಪೇಳುತ್ತೇನೆ, ಚಿತ್ತವಿಟ್ಟು ಕೇಳಯ್ಯ ಸೇವಕ. ಭಕ್ತಿಯೋಳ್ ಭಾವುಕ. ಅದೇ ಪ್ರಕಾರವಾಗಿ ಪೇಳಬೇಕಯ್ಯ ಸ್ವಾಮಿ. ಅಯ್ಯ ಸೇವಕ, ಅಯ್ಯ ಸ್ವಾಮಿ. ಈ 56 ದೇಶಗಳಲ್ಲಿರುವ ಹಾ ರಾಜಾದಿರಾಜ ಮಹಾರಾಜರೆಲ್ಲರಿಗೂ ಹಾ ಉಡರಾಜನಂತೆ ತೋರ್ಪ ಹಾ ನಮ್ಮ ಪ್ರತಾಪಗಳಿಗೆ ನಲಗುತ್ತಾ ಹಾ ಕರಿರಾಜರನ್ನು ಕರೆಸುವಂತವನವಯ್ಯ ಸೇವಕ. ಭಕ್ತಿಯೋಳ್ ಭಾವುಕ. ಅದೇ ಪ್ರಕಾರವಾಗಿ ಯಾವುದಯ್ಯ ಸ್ವಾಮಿ. ಕರಿರಾಜ ಭೂಪಾಲರಿಗೆ ಜಯವಾಗಲಿ. ಬಲಾಬಲ ಯಾರದು? ನಾನು ಸ್ವಾಮಿ ಕ್ಷಾರ. ಕಾರನೇ ಸಮಾಚಾರವೇನು? ತಮ್ಮ ಪ್ರಧಾನೋತ್ತಮರು ಬಂದಿದ್ದಾರೆ. ಆಗಬಹುದು. ನಮೋ ನಮೋ ರಾಜ ಮಾರ್ತಾಂಡ ತೇಜ. ದೀರ್ಘಾಯುಷು ಶುಭಮಸ್ತು. ಸುಕ್ಷೇಮದಿಂದ ಬರುವಂತವನಾಗಯ್ಯ ಮಂತ್ರಿ. ಚೆನ್ನಾಗಿ ಕೇಳುವಂತವನಯ್ಯ ರಾಜ. ಆಗಬಹುದಯ್ಯ ಮಂತ್ರಿ. ಕರುಣೆ ಜಾಗೇನೆ ಮಾಜೌರ್ಯಾಗೆ ಎದುರಿಲ್ಲ. ಕರುಣೆ ಚೆನ್ನಾಗಿ ಹೇಳುವಂತವನಯ್ಯ ಮಂತ್ರಿ. ಎದುರಿಲ್ಲ. ಚೆನ್ನಾಗಿ ಕೇಳುವಂತವನಯ್ಯ ರಾಜ. ಮಂತ್ರಿ. ಜಯೋ ಜಯತೋಂ ಜಯತೋಂ ಜಯತ. ಅಯ್ಯ ರಾಜ, ಅಯ್ಯ ಮಂತ್ರಿ. ಈ 56 ದೇಶಗಳಲ್ಲಿರುವ ಹಾ ರಾಜಾದಿರಾಜ ಮಹಾರಾಜರೆಲ್ಲರಿಗೂ ಅಲ್ಲವೇ? ಉಡರಾಜನಂತೆ ತೋರ್ಪ ಹಾ ನಿಮ್ಮ ಪ್ರತಾಪಗಳಿಗೆ ನಡುಗುತ್ತಾ ಹಾ ಗಡಬಡಿಸಿ ಗರ್ಜಿಸಿದ ಗರ್ಜನೆಯ ಕೇಳಿದ ಆ ಕ್ಷಣವೇ ಶಾಬಾಷ್. ಕಾಡುಗಳನ್ನು ಸೇರಿ ಅಡಗಿಕೊಳ್ಳುವರಯ್ಯ ರಾಜ ಮಾರ್ತಾಂಡ ತೇಜ. ಚೆನ್ನಾಗಿ ಕೇಳುವಂತವನಾಗಯ್ಯ ಮಂತ್ರಿ. ಆಗಬಹುದಯ್ಯ ರಾಜ. ದೋಗಾದೆ ಬದೆಗಾಳೋ ದೋಟಾದೋ ಜನರಲ್ಲ. ದೋಗಾದೆ ಬದೆಗಾಳೋ ದೋಟಾದೋ ಜನರಲ್ಲ. ಚೆನ್ನಾಗಿ ಕೇಳುವಂತವನಾಗಯ್ಯ ಆಗಬಹುದಯ್ಯ ಮಂತ್ರಿ. ರಾಜ. ಅಯ್ಯ ಮಂತ್ರಿ. ಅಯ್ಯ ರಾಜ. ಚೆನ್ನಾಗಿ ಕೇಳುವಂತವನಾಗು. ಆಗಬಹುದಯ್ಯ ರಾಜ. ಚೆನ್ನಾಗಿ ಕೇಳುವಂತವನಾಗಯ್ಯ ಮಂತ್ರಿ. ಆಗಬಹುದಯ್ಯ ರಾಜ. ಜಯೋ ಜಯತೋಂ ಜಯತೋಂ ಜಯತ. ಅಯ್ಯ ಮಂತ್ರಿ. ಅಯ್ಯ ರಾಜ. ಕಠಿಣತರವಾದ ಪಟಪಟ ಪರಾಕ್ರಮದೋಳು ವೀರಭಟನೆಂದೆನಿಸಿಕೊಂಡು ಇರುವ ಆಹಾ ದುರ್ಗಾಧಿಪತಿಗಳಂ ಸರ್ಬ ಸನ್ನಾಹದಿ ಪಿಡಿದು ಅಲ್ಲವೇ? ಮತ್ತು ರವಿರಶ್ಮಿಗಳಿಲ್ಲದ ಪೊದೆಗಳಲ್ಲಿ ಅಡಗಿರುವ ದುಷ್ಟ ದುರ್ಜನರು ಮೊದಲಾಗಿ ಆಹಾ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರೇನಯ್ಯ ಮಂತ್ರಿ. ಮಮ ಕಾರ್ಯ ಸ್ವತಂತ್ರಿ. ಚೆನ್ನಾಗಿ ಕೇಳುವಂತವನಾಗಯ್ಯ ರಾಜ. ಆಗಬಹುದಯ್ಯ ಮಂತ್ರಿ. ನಾಗಾದೆ ಜಾದ ಚಂದೆ ಗಾರಾಯ. ನಾಗಾದೆ ಜಾದ ಚಂದೆ ಗಾರಾಯ. ಚೆನ್ನಾಗಿ ಕೇಳುವಂತವನಾಗಯ್ಯ ರಾಜ. ಆಗಬಹುದಯ್ಯ ಮಂತ್ರಿ. ರಾಜ ಚೆನ್ನಾಗಿ ಕೇಳುವಂತವನಾಗಯ್ಯ ರಾಜ. ಆಗಬಹುದಯ್ಯ ಮಂತ್ರಿ. ಜಯೋ ಜಯತೋಂ ಜಯತೋಂ ಜಯತ. ಅಯ್ಯ ರಾಜ. ಅಯ್ಯ ಮಂತ್ರಿ. ಈ ದಾತ್ರಿಯೊಳ್ ಹಾ
ಈ 56 ದೇಶಗಳಲ್ಲಿರುವ ರಾಜಾದಿರಾಜ ಮಹಾರಾಜರೆಲ್ಲರೂ ಅಲ್ಲವೇ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿದರು. ಆಹಾ ಆದರೆ ಆ ಪುನ್ನಂಗ ದೇಶದ ಚೆನ್ನಿಗರಾಯನು ಅಲ್ಲವೇ ನಿನ್ನ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಲಿಲ್ಲ. ಆಹಾ ನೀವು ಆಜ್ಞೆಯನ್ನು ಮಾಡಿದ್ದೇ ಆದರೆ ನಿಶ್ಚಯ ನಾನು ಎಣ್ಣೆಯ ಶೌರ್ಯದಿಂದಲೇ ಶಾಬಾಷ್. ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತೇನೆಯ್ಯ ರಾಜ ಮಾರ್ತಾಂಡ ತೇಜ. ಅದೇ ಪ್ರಕಾರ ಆಗಬಹುದಯ್ಯ ಮಂತ್ರಿ. ಅಯ್ಯ ಮಂತ್ರಿ, ಅಯ್ಯ ರಾಜ, ಈ 56 ದೇಶದಲ್ಲಿರುವ ರಾಜಾದಿರಾಜ ಮಹಾರಾಜರೆಲ್ಲರೂ ಎಮ್ಮ ಆಜ್ಞೆಯ ಪ್ರಕಾರ ಇರುವುದಲ್ಲದೆ ಅಲ್ಲವೇ ಎಮಗೆ ವೈರಿಗಳಾದದ್ದವರನ್ನು ಯಾರನ್ನು ಕಾಣಲಿಲ್ಲ. ಮತ್ತು ನಗರ ದೇವತೆಯಾದ ಮುತ್ಯಾಲಮ್ಮ ದೇವಿಯ ಕೃಪಾ ಕಟಾಕ್ಷದಿಂದ ಈ ಊರ್ವಿಯನ್ನು ಸುಖದಿಂದ ಪರಿಪಾಲಿಸಬೇಕಯ್ಯ ಪ್ರಧಾನಿ ಭಾರ್ಗವ ಸಮಾನೆ. ಅದೇ ಪ್ರಕಾರ ಆಗಬಹುದಯ್ಯ ರಾಜ. ಅಯ್ಯ ಮಂತ್ರಿ, ಅಯ್ಯ ರಾಜ, ಹಳೆ ಬೀಡಿನ ಪ್ರಧಾನೋತ್ತಮರು ಬಂದಿರುವರಂತೆ ಅತಿ ಜಾಗ್ರತೆಯಿಂದ ಭೇಟಿ ಮಾಡಿಸುವಂತವನಾಗು. ಅದೇ ಪ್ರಕಾರ ಆಗಬಹುದಯ್ಯ ರಾಜ. ಬರಾಬರ ಶಾಬಾಷ್, ಬರಾಬರ ಶಾಬಾಷ್. ಬರಾಬರ ಶಾಬಾಷ್. ಬರಾಬರ ಶಾಬಾಷ್. ಲೈಟ್ ಬರಾಬರ ಶಾಬಾಷ್. ಬರಾಬರ ಶಾಬಾಷ್. ಬರಾಬರ ಶಾಬಾಷ್. ಬರಾಬರ ಶಾಬಾಷ್. ಭಾಗವತಣ್ಣವ್ರೆ, ಎಲ್ಲ ಬಿಟ್ಟಿದ್ರಿ ಇಷ್ಟೊತ್ತು? ಮುತ್ಯಾಲಮ್ಮ ಕುಂತಿದ್ರು, ಪ್ರಸಾದ ಕೊಡ್ತಾ ಇದ್ರು ಅಂತ ಹೋಗ್ಬಿಟ್ಟಿದ್ವಿ. ಏನ್ ಕೊಡ್ತಾ ಇದ್ರು ಪ್ರಸಾದ? ತಿಂದ್ರ? ತಿಂದ್ವಿ. ಏನು ಚಿತ್ರಾನ್ನ ಪಲಾವ? ಪಲಾವ್. ಯಾರೋ ಬಂದವ್ರೆ ನೋಡ್ರಿ, ಯಾರೋ ಬಂದವ್ರೆ. ಕಟ್ಕ ಮತ್ತೆ ಕತ್ತಿ ಹಿಡ್ಕೊಂಡ್ ಬಂದವ್ರೆ. ತಿವ್ಯಾಕೆ ತಿವಸ್ಕೊಂಡ್ಬಿಟ್ಟಿವ್ರಿ. ಆಮೇಲೆ ದೂರ ಇರ್ರಿ. ಹತ್ರ ಹೋಗ್ಲಾ ಬೇಡ? ಹೋಗ್ರಿ ಪರವಾಗಿಲ್ಲ, ಹೋಗ್ರಿ. ಭಯ ಆಗ್ತಿತ್ತಲ್ರಿ ನೋಡ್ತಾ ಇದ್ರೇನೆ. ಮಾತಾಡಿಸ್ರಿ, ಏನೋ ಆಗಲ್ಲ ಸ್ವಾಮಿ. ಈಗ ಬಂದು ನಿಂತಕ್ಕಂತ ಯಾರಪ್ಪ ಅಂದ. ಬರಾಬರ ಶಾಬಾಷ್. ಇದೇನ್ರಿ ಮೇಲೆ ಬರ್ತಾರಲ್ರಿ ಯಾರು ಅಂತ ಕೇಳಕ್ ಹೋದ್ರೆ? ಅಲ್ಲ ಸ್ವಾಮಿ, ನೀವು ನೀವು ಸರಿಯಾಗಿ ಮಾತಾಡಿಸ್ರಿ. ಅದು ಹೆಂಗ್ ಮಾತಾಡಿಸ್ತೀರ ನೋಡ್ತೀನಿ. ಅಸನ್ಮುಖ ತ್ರಿಲೋಕ ಬಂದು ನಿಂತಕ್ಕಂತ ಅರು ತಮ್ಮ ಅಂದಾನಂದವಾದ ವಿಧಾನವೇನು ಸಾಂಗೋಪಾಂಗವಾಗಿ ಹೇಳಬೇಕಯ್ಯ ಸ್ವಾಮಿ. ಅಯ್ಯ ಸೇವಕ, ಸ್ವಾಮಿ ಎಮ್ಮ ಸಮ್ಮುಖದಲ್ಲೇ ಬಂದು ನಿಂತು ಎಮ್ಮನ್ನೇ ಧಾರೆಂದು ಕೇಳುವಂತವನಾಗುತ್ತಾ ಇದ್ದೀಯ. ಆದರೆ ಎಮ್ಮಯ ವಿದ್ಯಮಾನವನ್ನು ಸವಿಸ್ತಾರವಾಗಿ ಪೇಳುತ್ತೇನೆ. ಚಿತ್ತವಿಟ್ಟು ಕೇಳೆ ಈ ಸೇವಕ, ಭಕ್ತಿಯೋಳ್ ಭಾವುಕ. ಅದೇ ಪ್ರಕಾರವಾಗಿ ಪೇಳಬೇಕಯ್ಯ ಸ್ವಾಮಿ. ಅದೋ ಇನ್ನು ಅಯ್ಯ ಸೇವಕ, ಅಯ್ಯ ಸ್ವಾಮಿ. ಈ ಊರ್ವಿಯೋಳ್ ಶಶಿಶೇಖರನಾದ ಶಂಕರನ ಸಿರಿ ಸಂಪತ್ತುಗಳ ವೈಭವದಿಂದ ಮುತ್ತು ಮಾಣಿಕ್ಯ ಪವಳಮಯವಾದ ಪಶ್ಚಿಮ ದೇಶದೋಳು ಸ್ವಚ್ಛಯತರವಾದ ಪಚ್ಚೆಗಳ ಮಯದಂತೆ ಅಲ್ಲವೇ ಅಚ್ಯುತನಾಪುರಕ್ಕೆ ಕಾರಣಕರ್ತನಾದ ಬಲ್ಲಾಳರಾಯನ ಸಮ್ಮುಖದಲ್ಲಿ ಅಲ್ಲವೇ ಶ್ರೇಷ್ಠನೆನಿಸಿಕೊಂಡಿರುವ ಸಭಾರತ್ನನೆಂಬ ಪ್ರಧಾನೋತ್ತಮನು ನಾನೇ ಅರಳಯ್ಯ ಸೇವಕ, ಭಕ್ತಿಯೋಳ್ ಭಾವುಕ. ಭಾಗವತಣ್ಣವ್ರೆ, ಯಾರಂತ ಸ್ವಾಮಿ ಇವರು ಬಳ್ಳಾರಾಯನ್ ಪ್ರಧಾನಿ ಅಂತ ಅಂತೆ. ಅಂತ ಅರಮನೆ ಬಿಟ್ಟು ಇಲ್ಲಿ ಬಂದದ ಕಾರಣ ಏನಂತ ಕೇಳಿ ಸ್ವಾಮಿ. ಅಂತಪ್ಪ ಅರಮನೆಯನ್ನು ಬಿಟ್ಟು ಇಂತಪ್ಪ ರಂಗಸ್ಥಳಕ್ಕೆ ಬಂದ ಕಾರಣವೇನಯ್ಯ ಸ್ವಾಮಿ? ಅಯ್ಯ ಸೇವಕ, ಅಯ್ಯ ಸ್ವಾಮಿ, ನಿಮ್ಮ ದೊರೆಯಾದಂತಹ ಕರಿರಾಜರನ್ನು ಅತಿ ಜಾಗ್ರತೆಯಿಂದ ಭೇಟಿ ಮಾಡಿಸುವಂತಹವನಾಗಯ್ಯ ಸೇವಕ, ಭಕ್ತಿಯೋಳ್ ಭಾವುಕ. ಅದೇ ಪ್ರಕಾರವಾಗಿ ಆಗಬಹುದಯ್ಯ ಸ್ವಾಮಿ.
ಕರಿರಾಜ ಭೂಪಾಲರಿಗೆ ಜಯವಾಗಲಿ. ಬಲಾಬಲ ಯಾರದು? ನಾನು ಸ್ವಾಮಿ ಚಾರ. ಚಾರನೇ ಸಮಾಚಾರವೇನು? ತಮ್ಮ ಪ್ರಧಾನೋತ್ತಮರು ಬಂದಿದ್ದಾರೆ. ಆಗಬಹುದು. ನಮೋ ನಮೋ ರಾಜ ಮಾರ್ತಾಂಡ ತೇಜ. ದೀರ್ಘಾಯುಷು ಶುಭಮಸ್ತು ಸುಕ್ಷೇಮದಿಂದ ಬರುವಂತಹವರಾಗಿರಯ್ಯ ನೃಪರೆ. ಚೆನ್ನಾಗಿ ಕೇಳುವಂತಹವರಾಗಿರಯ್ಯ ನೃಪರೆ. ರಾಜ ಚೆನ್ನಾಗಿ ಕೇಳುವಂತಹವರಾಗಿರಯ್ಯ ನೃಪರೆ. ಯಾರಾಗ ಅಯ್ಯ ನೃಪರೆ. ಅಯ್ಯ ನೃಪರೆ. ರಾಜ ಚೆನ್ನಾಗಿ ಕೇಳುವಂತಹವರಾಗಿರಯ್ಯ. ರಾಜ ಅಯ್ಯ ನೃಪರೆ. ರಾಜ ತಾವು ತಾವ ದೇಶವನ್ನು ಪರಿಪಾಲಿಸುವ ನೃಪರು ಮತ್ತು ಅದಾವ ಪಟ್ಟಣಕ್ಕೆ ಕಾರಣಕರ್ತರು ಅಲ್ಲವೇ? ಮತ್ತು ಏನು ನಿಮಿತ್ತಾರ್ಥವಾಗಿ ಬಂದು ಇದ್ದೀರೋ ಎಮ್ಮೊಡನೆ ಪೇಳಬೇಕಯ್ಯ ನೃಪರೆ. ಚೆನ್ನಾಗಿ ಕೇಳುವಂತಹವನಾಗ ರಾಜ. ಆಗಬಹುದಯ್ಯ ನೃಪರೆ. ರಾಜ ಚೆನ್ನಾಗಿ ಕೇಳುವಂತಹವನಾಗು. ಚೆನ್ನಾಗಿ ಕೇಳುವಂತಹವನಾಗ ರಾಜ. ನೃಪರೆ. ರಾಜ ಚೆನ್ನಾಗಿ ಕೇಳುವಂತಹವನಾಗು. ಆಗಬಹುದಯ್ಯ ನೃಪರೆ. ಚೆನ್ನಾಗಿ ಕೇಳುವಂತಹವನಾಗ ರಾಜ. ಆಗಬಹುದಯ್ಯ ನೃಪರೆ. ರಾಜ ಅಯ್ಯ ನೃಪರೆ. ಹಳೆಯ ಬೀಡಿನ ಪುರಕ್ಕೆ ಕಾರಣಕರ್ತನಾದ ಹ ಬಲ್ಲಾಳರಾಯನ ಮೋಹದ ಪುತ್ರಿ ಅಲ್ಲವೇ? ಧರಣಿ ಮೋಹಿನಿ ಎಂಬ ಕಾಮಿನಿಯು ಆಹಾ. ನಿಮ್ಮನ್ನು ಮೋಹಿಸಿದ್ದಾಳೆಯ ರಾಜ. ಮಾರ್ತಾಂಡ ತೇಜ. ಅಯ್ಯ ನೃಪರೆ. ರಾಜ ಎನ್ನಯ ಮಸ್ತಕದ ರೂಪುರೇಖೆಗಳಿಂದ ಬರೆದ ಚಿತ್ರಪಟವನ್ನು ನೋಡಿ ಹಾ. ಅಷ್ಟಿಹಯ ವಸ್ತು ವಾಹನಾದಿಗಳನ್ನು ಕಳುಹಿಸಿದ್ದರು. ಆಹಾ. ಅಲ್ಲವೇ? ಆ ಧರುಣೀಶನ ಸುತೆಯಾದ ಧರುಣಿ ಮೋಹಿನಿಯ ಪರಮ ವೈಭವದ ಚಿತ್ರಪಟವನ್ನು ನೋಡಿ ನಾವು ಸಂತೋಷ ಪಟ್ಟಿದ್ದೆ. ಆದರೆ ಅಲ್ಲವೇ? ತ್ವರಿತದಿಂದಲೇ ಹಳೆ ಬೀಡಿಗೆ ಬರುತ್ತೇವಾದ ಕಾರಣ ಅಯ್ಯ ನೃಪರೆ. ರಾಜ ಚಿತ್ರಪಟವನ್ನು ತೋರಿಸುವಂತಹವರಾಗಿರಯ್ಯ ನೃಪರೆ. ಅದೇ ಪ್ರಕಾರ ಆಗಬಹುದಯ್ಯ ರಾಜ. ಚೆನ್ನಾಗಿ ನೋಡುವಂತಹವರಾಗಿರಯ್ಯ ರಾಜ. ಆಗಬಹುದಯ್ಯ ನೃಪರೆ. ರಾಜ ನೋಡಯ್ಯ ಚಿತ್ರದ ಪಟವ ನೋಡಯ್ಯ. ಚೆನ್ನಾಗಿ ನೋಡುವಂತಹವನಾಗ ಆಗಬಹುದಯ್ಯ ನೃಪರೆ. ರಾಜ ಚೆನ್ನಾಗಿ ನೋಡುವಂತಹವನಾಗು. ಆಗಬಹುದಯ್ಯ ನೃಪರೆ. ಚೆನ್ನಾಗಿ ನೋಡುವಂತಹವನಾಗ ರಾಜ. ಚೆನ್ನಾಗಿ ನೋಡುವಂತಹವನಾಗ ರಾಜ. ರಾಜ ಚೆನ್ನಾಗಿ ನೋಡುವಂತಹವನಾಗು. ರಾಜ ಚೆನ್ನಾಗಿ ನೋಡುವಂತಹವನಾಗ ನೃಪರೆ. ರಾಜ ಚೆನ್ನಾಗಿ ನೋಡುವಂತಹವನಾಗು. ಆಗಬಹುದಯ್ಯ ನೃಪರೆ. ಚೆನ್ನಾಗಿ ನೋಡುವಂತಹವನಾಗ ರಾಜ. ಅಯ್ಯ ರಾಜ. ಅಯ್ಯ ನೃಪರೆ. ಗಿರಿಜವಲ್ಲಭನ ಶಿರದೋಳ್ ಕುಮುದವಾಗಿರುವ ಶಶಿಸುತೆಯಂತೆ ಶೋಭಿಸುತ್ತಿರುವ ಅಲ್ಲವೇ? ಧರಣಿ ಮೋಹಿನಿಯ ಚಿತ್ರಪಟವನ್ನು ನಿಮಗೆ ತೋರಿಸಿದ್ದೇನೆ. ಆಹಾ. ಅತಿ ಜಾಗ್ರತೆಯಿಂದ ಹಳೆಯ ಬೀಡಿಗೆ ಚಿತ್ತೈಸಬೇಕೈ ರಾಜ. ಮಾರ್ತಾಂಡ ತೇಜ. ಅಯ್ಯ ನೃಪರೆ. ರಾಜ ತಾವು ಕೊಟ್ಟಂತ ಈ ಚಿತ್ರಪಟವನ್ನು ನೋಡಲು ಈ ಮತ್ತಗ ಜಗಾಮಿನಿಯು ಕತ್ತುರಿಯ ಮೃಗ ಪುತ್ತಳಿ ಬೊಂಬೆಯಂತೆ ಎಸೆಯುವಳು. ಮತ್ತು ಈ ಲತಾಂಗಿಯನ್ನು ಪರಿಣಯವಾಗಲು ನಾಳೆ ಶತಪತ್ರ ಮಿತ್ರ ಹೃದಯವಾಗುತ್ತಲೇ ಹಳೆಯ ಬೀಡಿಗೆ ಬರುತ್ತೇವಾದ ಕಾರಣ ಅಯ್ಯ ನೃಪರೆ. ರಾಜ ನೀವಿನ್ನು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳಬಹುದಯ್ಯ
ಆಗಬಹುದಯ್ಯ ನೃಪರೇ? ಅದೇ ಪ್ರಕಾರ ಆಗಬಹುದಯ್ಯ ರಾಜ. ಅಯ್ಯ ಸುಗುಣ ಸುಬುದ್ಧಿಯುಳ್ಳ ಪ್ರಧಾನೋತ್ತಮನೇ ಕೇಳು. ರಾಜನೇ ಪೇಳು. ಹಳೆ ಬೀಡಿನ ಬಲ್ಲಾಳ ರಾಯನು ಆಹಾ, ಎನ್ನ ಘನ ಶೌರ್ಯ ಪರಾಕ್ರಮಗಳನ್ನು ಕೇಳಿ ಅಲ್ಲವೇ ತನ್ನ ಮಗಳನ್ನು ಕೊಡುತ್ತೇನೆಂದು ಆಹಾ, ತನ್ನ ಮಂತ್ರಿಯ ಕೂಡ ಪೇಳಿ ಕಳಿಸಿರುವನಾದ ಕಾರಣ ಅಲ್ಲವೇ ಅಯ್ಯ ಮಂತ್ರಿ, ಅಯ್ಯ ರಾಜ, ನಾನು ಹಳೆ ಬೀಡಿಗೆ ಹೋಗುವುದು ಉಚಿತವೇನಯ್ಯ ಮಂತ್ರಿ? ನಮ್ಮ ಕಾರ್ಯ ಸ್ವತಂತ್ರಿ. ಅಯ್ಯ ರಾಜ, ಅಯ್ಯ ಮಂತ್ರಿ, ಈ ದಾರುಣಿಯಳ್ ಉತ್ತಮರಾದವರು ಅಲ್ಲವೇ ದಾವ ಕಾರ್ಯಕ್ಕೆ ಹೋಗಬೇಕಾದರೂ ಹಾ. ತಮ್ಮ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೋಗಬೇಕಾದ ನೀತಿ ಇರುವುದರಿಂದ ನಿಶ್ಚಯ ತಾವು ತಮ್ಮ ಮಾತೆಯವರಾದ ಬನವಂತ ದೇವಿಯವರ ಹಾ. ಆಶೀರ್ವಾದವನ್ನು ಪಡೆದು ಹೋಗಬೇಕಯ್ಯ ರಾಜ. ಮಾರ್ತಾಂಡ ತೇಜ. ಅದೇ ಪ್ರಕಾರವಾಗಿ ಎಮ್ಮ ಮಾತೆಯವರಾದ ಬನವಂತ ದೇವಿಯವರನ್ನು ಆಹಾ, ಅತಿ ಜಾಗ್ರತೆಯಿಂದ ಕರೆಸುವಂತವನಾಗು. ಅದೇ ಪ್ರಕಾರ ಆಗಬಹುದಯ್ಯ ರಾಜ. ಚಿಕ್ಕದೊಳು ಧ್ಯಾನಿಸುತ್ತ ಒಲಿತೆ ಬೇಗದಲ್ಲಿ ಅರುಣೋದಯದೊಳೆದ್ದು ಅತಿ ಹರುಷದಿಂದ ಮುಖ ಮದ್ದನವ ಮಾಡಿ ಕಂಕಣ ಉರುಳಿಗಾಗಿ ಗುರುಪಿಲ್ಲ ವೀರ ಮುದ್ರಿಕೆಯನ್ನು ಧರಿಸಿ ಮೈಕ್ ಆಫ್ ಮಾಡು. ಬಂಗಾರುಮಯವಾದ ವೀರೆಯನ್ನುಟ್ಟು ಚಂದ್ರಕಾವಿಯ ಕುಪ್ಪಸವರ ಚೆಲ್ವೆತ ತೊಟ್ಟು ಕರ್ಪೂರ ತಾಮ್ಯೂಲ ಕಾಮಿನಿಯು ಸವಿದು ಬಳೆರೆ ಬಳೆರೆಂದು ಬನವಂತ ದೇವಿ ದರೆಯೊಳಗೆ ಬಳ್ಳಾಪುರಿಯ ನರಹರಿಯ ನೆನೆಯುತ್ತ ತೆರೆಯೊಳಗೆ ಬಂದು ನಿಂತಳಿಂದು ಮುಖೇ ಪಾರ್ವತಿ ಪ್ರಾಣನಾಥ ಪಾಲಿಸಯ್ಯ ಪಾರ್ವತಿ ಪ್ರಾಣನಾಥ ಪಾಲಿಸಯ್ಯ ಮುಸುಳೇಮ ಪ್ರಾಣ ಕೊಲಿದು ಮುಸುಳೇಮ ಪ್ರಾಣ ಕೊಲಿದು ಪಾಲಿಸಿದೆ ಪಾಲನೆ
ಭಾಗವತಣ್ಣವ್ರೆ ಎಲ್ಲ ಬಿಟ್ರಿ ಭಾಗವತಣ್ಣವ್ರೆ ಏ ಪಿಕ್ಚರ್ ಗೀಚರ್ ಹೋಗಿ ಕುತ್ಕೊಂಡ್ಬಿಟ್ಟಿದ್ರಾ? ಏನು ಇಲ್ಲ ಇಷ್ಟೊತ್ತು ಬೇಕಾ ಬರೋದಕ್ಕೆ ಮತ್ತೆ? ಇಲ್ಲ, ಯಾರೋ ಹೆಂಗಸರು ಬಂದವ್ರೆ, ನೋಡ್ತಾ ಇದ್ದೀವಿ. ಏನ್ರಿ ಅಷ್ಟೊಂದು ಹತ್ರವಾಗಿ ನೋಡ್ತೀರಾ? ಮನೆಯವ್ರಿ ಬನ್ನಿ ನೋಡ್ರಿ, ಮುಂದೆನೆ ಕೂತವ್ರಿ. ಓಹೋ, ಹೌದಾ? ಓ ನಮ್ಮ ಮನೆಯವ್ರು ಬಂದವ್ರ? ನೋಡ್ರಿ ಅಲ್ಲಿ ಕಾಣಿಸ್ತಾವ್ರೆ. ನಮಗ್ ಕಾಣಿಸ್ತಾ ಇಲ್ಲ ಸ್ವಾಮಿ. ಮುಂದೆ ಕೂತವ್ರಿ ಬೆಗಿಸ್ರಲ್ರಿ. ಆಯ್ತು ಸ್ವಾಮಿ, ಬಂದೇನ್ರಿ. ನೋಡ್ರಿ ಹೆಂಗ್ ನೋಡ್ತಾವ್ರೆ ಅಂತ. ಸ್ವಾಮಿ ಮಾತಾಡ್ಸಿ ನೋಡೋಣ, ಮಾತಾಡಪ್ಪ ರೀ. ಏನ್ರಿ ದಾರಪ್ಪ ಬಟ್ಟಪ್ಪ ಅಂತ ಮಾತಾಡಿಸ್ತಾ ಇದ್ದೀರಲ್ರಿ? ದಯಾ ವಿನಯವಾಗಿ ನಡ ಕಟ್ಟಿ ಕಣ್ಣಿಗೆ ಇದ್ಕೊಂಡು ಏನ್ರಿ ನಡ ಕಟ್ಟು ಅಂದ್ರೆ ನೀವು ಕಟ್ಕೊಂಡು ಅವ್ರಿಗೆ ಕಟ್ಟಕ್ ಹೋಗ್ತಿದ್ರಲ್ರಿ? ನಾವು ಕಟ್ಕೊಬೇಕಾ? ಹಾ, ದಯಾ ವಿನಯವಾಗಿ ಮಾತಾಡಿಸ್ರಿ. ಕಟ್ಟೋದ್ವಿ ಸ್ವಾಮಿ. ನೋಡ್ರಿ ಮಾತಾಡಿಸ್ರಿ, ಹತ್ರ ಮಾತಾಡಿಸ್ತೀವಿ ನೋಡೋಣ. ಹಸನ್ಮುಖ ತ್ರಿಲೋಕ ಸುಂದರಾಂಗಿ ಅಂತ ಬಂದು ನಿಂತಕ್ಕಂತಾವು ತಾವು ದಾರು. ತಮ್ಮ ಅಂದಾನಂದವಾದ ಅಭಿಧಾನವೇನು ಸಾಂಗೋಪಾಂಗವಾಗಿ ಪೇಳಬೇಕಮ್ಮ ತಾಯೇ. ಅಪ್ಪ ಸೇವಕ, ಅಮ್ಮ ತಾಯೇ, ಅಮ್ಮಯ್ಯ ಸಮ್ಮುಖದಲ್ಲೇ ಬಂದು ನಿಂತು ಅಲ್ಲವೇ ನಮ್ಮನ್ನೇ ಧಾರೆಂದು ಪೇಳುವಂತವನಾಗುತ್ತಾ ಇದ್ದೀಯ. ಆಹಾ, ಆದರೆ ಅಮ್ಮಯ್ಯ ವಿದ್ಯಮಾನವನ್ನು ಹಾ ಸವಿಸ್ತಾರವಾಗಿ ಪೇಳುತ್ತೇನೆ. ಚಿತ್ತವಿಟ್ಟು ಕೇಳಪ್ಪ ಸೇವಕ, ಭಕ್ತಿಯೋಳು ಭಾವುಕ. ಅದೇ ಪ್ರಕಾರವಾಗಿ ಪೇಳಬೇಕಮ್ಮ ತಾಯೇ. ಅಪ್ಪ ಸೇವಕ, ಅಮ್ಮ ತಾಯೇ, ಪರಮ ವೈಭವದಿಂದ ಈ ಮೇದಿನಿಯನ್ನು ಪರಿಪಾಲಿಸುವ ಪರಿಪಾಲಿಸುವ ದೃಪಕುಲ ಶಿರೋಮಣಿಯಾದ ಮಾರ ಸಮರೂಪ ದುರಧೀರ ಹಮ್ಮೀರ ಮಾರ ಭೂಪತಿಯ ಚಿತ್ತಕ್ಕೊಪ್ಪುವ ಕನ್ನೇರೋಳ್ ಶಿರೋರತ್ನವೆಂದೆನಿಪ. ಈ ವಸುದೆಯಳು ಬನವಂತಾದೇವಿ ಎಂಬ ನಾಮಾಂಕಿತವು ನಿನ್ನ ಚಿತ್ತಕ್ಕೆ ಗೊತ್ತಿಲ್ಲವೇನಪ್ಪ ಧೂತ ರಾಜಸಂಪ್ರೀತ? ಭಾಗವತಣ್ಣರೇ, ಯಾರಂತ ಸ್ವಾಮಿ ಅವರು ಬಂದಿರೋದು? ಇವರು ರಾಜಮಾತೆ ಬನವಂತ ದೇವರಂತೆ. ಹೌದಾ? ಯಾರಿಗೆ ಬಂದಿದ್ದವ್ರು ಕೇಳಿ ಸ್ವಾಮಿ. ಅಂತಪ್ಪರ ಮನೆಯಲ್ಲಿ ಬಿಟ್ಟು ಇಂತಪ್ಪ ರಂಗಸ್ಥಳಕ್ಕೆ ಬಂದ ಕಾರಣವೇನಮ್ಮ ತಾಯಿ? ಅಪ್ಪ ಸೇವಕ, ಅಮ್ಮ ತಾಯಿ, ನನ್ನ ಪುತ್ರನಾದ ಕರಿರಾಜನು ಕರೆಸಿದ ಕಾರಣ ಬಾಹೂಣವಾಯಿತು. ಸುಂದರನಾದ ಕಂದನು ಎಲ್ಲಿದ್ದಾನೋ ತಂದು ತೋರಿಸಪ್ಪ ಸಾರಥಿ, ನಿನಗೆ ಎತ್ತಿಸುವೆನು ಮುತ್ತಿನ ಹಾರತಿ. ಅದೇ ಪ್ರಕಾರವಾಗಿ ಆಗುವುದಮ್ಮ ಸ್ವಾಮಿ ತಾಯಿ. ಕರಿರಾಜ ಭೂಪಾಲರಿಗೆ ಜಯವಾಗಲಿ. ಬಲಾಬಲ ಯಾರದು? ನಾನು ಸ್ವಾಮಿ ಚಾರ. ಚಾರನೇ, ಸಮಾಚಾರವೇನು? ತಮ್ಮ ಮಾತೆಯವರು ಬಂದಿದ್ದಾರೆ. ಆಗಬಹುದು. ನಮೋ ನಮೋ ಮಾತೆ, ಲೋಕವಿಖ್ಯಾತೆ. ದೀರ್ಘಾಶಮಸ್ತು. ಸುಕ್ಷೇಮದಿಂದ ಬರುವಂತವನಾಗಪ್ಪ ಕಂದ, ಚೆನ್ನಾಗಿ ಕೇಳುವಂತವನಾಗಪ್ಪ ಕಂದ. ಆಗಬಹುದಮ್ಮ ಜನನಿ. ಚೆನ್ನಾಗಿ ಕೇಳುವಂತವನಾಗಪ್ಪ. ಆಗಬಹುದಮ್ಮ ಜನನಿ. ಚೆನ್ನಾಗಿ ಕೇಳುವಂತ ಕಂದ. ಆಗಬಹುದಮ್ಮ ಜನನಿ. ಚೆನ್ನಾಗಿ ಕೇಳುವಂತವನಾಗಪ್ಪ ಕಂದ. ಆಗಬಹುದಮ್ಮ ಜನನಿ. ಚೆನ್ನಾಗಿ ಕೇಳುವಂತವನಾಗಪ್ಪ. ಆಗಬಹುದಮ್ಮ ಜನನಿ. ಕುಸುಮಶರ ಸಮರೂಪನಾದ ಹೇ ಕಂದ. ಅಮ್ಮ ಜನನಿ. ಇವತ್ತಿನ ದಿನದಲ್ಲಿ ಏನು ಕಾರಣ ಬಂದಿದ್ದೀಯೋ ಪೇಳಬೇಕಪ್ಪ ಕಂದ. ನೀ ಬಹು ಚಂದ. ಪೇಳುತ್ತೇನೆ, ಕೇಳುವಂತ ಅವಳಾಗಮ್ಮ ಜನನಿ. ಹೇಳಬಹುದಪ್ಪ ಕಂದ. ಅಮ್ಮ ಜನನಿ. ಕಂದ. ಅಮ್ಮ ಜನನಿ. ನಾಯಿ ಕೇಳುವಂತ ಅವಳಾಗ ಹೋಗಲಾರದಪ್ಪ ಕಂದ.
ಚೆನ್ನಾಗಿ ಕೇಳುವಂತ ಅವಳಾಗಮ್ಮ ಜನನಿ. ಹೇಳಬಹುದಪ್ಪ ಕಂದ. ಚೆನ್ನಾಗಿ ಕೇಳುವಂತ ಅವಳಾಗಮ್ಮ ಜನನಿ. ಹೇಳಬಹುದಪ್ಪ ಕಂದ. ಪತಿವ್ರತ ಶಿರೋಮಣಿಯಾದ ಅಮ್ಮ ಜನನಿ. ಅಪ್ಪ ಕಂದ. ಈ ಪೊಡವಿಪತಿಯಾದ ಬಲ್ಲಾಳ ರಾಯನು ಎನ್ನ ಘನ ಶೌರ್ಯ ಪರಾಕ್ರಮಗಳನ್ನು ಕೇಳಿ ಅಲ್ಲವೇ ತನ್ನ ಮಗಳನ್ನು ಕೊಡುತ್ತೇನೆಂದು ತನ್ನ ಮಂತ್ರಿಯ ಕೂಡ ಪೇಳಿ ಕಳಿಸಿರುವನಾದ ಕಾರಣ ಅಲ್ಲವೇ ಅಮ್ಮ ಜನನಿ ಅಪ್ಪ ಕಂದ. ನನಗೆ ಪರಮ ಹರ್ಷದೋಳ್ ಆಶೀರ್ವದಿಸಿ ಕಳುಹಿಸಿಕೊಡಬೇಕಮ್ಮ ಮಾತೆ ಲೋಕವಿಖ್ಯಾತೆ. ಇಷ್ಟು ಮಾತ್ರಕ್ಕೂ ಹೋಗಲಾರದಪ್ಪ ಕಂದ. ಚೆನ್ನಾಗಿ ಕೇಳುವಂತವನಾಗಪ್ಪ ಕಂದ. ಬೇಡ ಇದೆಲ್ಲ ಬೇಡ. ಹಿಂದೂ ಸಮತೇಜನಾದ ಹೇ ಕಂದ. ಅಮ್ಮ ಜನನಿ ಮಂದಿ ಸಂದಣಿಯು ಮುಂತಾದ ಮಾರ್ಬಲವು ಹ ಮಂದಿರದ ಗೃಹ ಚಂದಶಾಲೆಗಳ ಅಂದಗಳನ್ನು ಬಿಟ್ಟು ಅಲ್ಲವೇ ಹೇ ನಗುವೆ ಅಮ್ಮ ಜನನಿ ಮಂದಿರದ ಗೃಹ ಚಂದಶಾಲೆಗಳ ಅಂದಗಳನ್ನು ಬಿಟ್ಟು ಹ ನೀ ಹೋಗುವುದು ಎಷ್ಟು ಮಾತ್ರಕ್ಕೂ ಖಚಿತವಲ್ಲಪ್ಪ ಕಂದ. ಎನ್ನ ಮಾತನ್ನು ಲಾಲಿಸಿ ಕೇಳಪ್ಪ ಜಾತ ಲೋಕವಿಖ್ಯಾತ. ಚೆನ್ನಾಗಿ ಕೇಳುವಂತ ಅವಳಾಗಮ್ಮ ಜನನಿ. ಹೇಳಬಹುದಪ್ಪ ಕಂದ. ಚೆನ್ನಾಗಿ ಕೇಳುವಂತ ಅವಳಾಗಮ್ಮ ಜನನಿ. ಅಮ್ಮ ಜನನಿ ಪಶ್ಚಿಮ ದೇಶಾಧಿಪತಿಯಾದ ಬಲ್ಲಾಳ ರಾಯನು ತನ್ನಯ ಸ್ವಚ್ಛೇತರವಾದ ಮಂತ್ರಿಯ ಕೂಡ ಪೇಳಿ ಕಳಿಸಿರುವನಾದ ಕಾರಣ ಅಮ್ಮ ಜನನಿ ತಮ್ಮ ಮನಸ್ಸಿನಲ್ಲಿ ಅಕಳಂಕವಾದ ಚಪಲ ಚಿತ್ತವನ್ನು ತೊರೆದು ನಿಷ್ಕಳಂಕ ಮನಸ್ಸಿನಿಂದ ನನಗೆ ಅಪ್ಪಣೆಯನ್ನು ಕೊಟ್ಟು ಕಳಿಸಿಕೊಡಬೇಕಮ್ಮ ಮಾತೆ ಲೋಕವಿಖ್ಯಾತೆ. ಎಷ್ಟು ಮಾತ್ರಕ್ಕೂ ಹೋಗಲಾರದಪ್ಪ ಕಂದ. ಚೆನ್ನಾಗಿ ಕೇಳುವಂತವನಾಗಪ್ಪ ಕಂದ.
ಕುಸುಮಶರ ಸಮರೂಪನಾದ ಹೇ ಕಂದ ಅಮ್ಮ ಜನನಿ ಅತಿ ತ್ವರಿತದಿಂದ ನಾ ಹೋಗುವೆನೆಂಬ ಚಪಲ ಚಿತ್ತವನ್ನು ಬಿಟ್ಟು ನನ್ನ ಮಾತನ್ನು ಲಾಲಿಸಿ ಕೇಳಪ್ಪ ಜಾತ ಲೋಕವಿಖ್ಯಾತ. ಮನೋಯೋಗ ತುರಂಗೇಣ ದೇಹಶ್ಚಂದನ ಮೇವಚ ವಿಪಾದಂ ರಥಚಕ್ರೇಣ ಪೂರ್ವದತ್ತೇನ ಸಾರಥಿ ಅಲ್ಲವೇ ಸುಕೃತಂ ದುಷ್ಕೃತಂ ಚೈವ ದೈವೇ ಬಲೆ ದುರ್ಬಲೆ ಅಂದ ಹಾಗೆ ಅಮ್ಮ ಜನನಿ, ಎನ್ನ ಮನವೇ ತೇಜೆಯಾಗಿಯೂ ಎನ್ನ ದೇಹವೇ ರಥವಾಗಿಯೂ ಮತ್ತು ಎನ್ನ ಪಾದಗಳೆರಡು ರಥಚಕ್ರಗಳಾಗಿಯೂ ಅಮ್ಮ ಜನನಿ, ತಾವು ಪೂರ್ವದಲ್ಲಿ ಮಾಡಿದ ಪಾಪ ಪುಣ್ಯಾದಿ ಫಲಗಳು ಸಾರಥಿಯೋ ಪಾದಿಯಲ್ಲಿ ಸೆಳೆಯುತ್ತವಾದ ಕಾರಣ ವನದ ಸಂಭವನಾದ ಬ್ರಹ್ಮನು ಬರೆದ ಲಿಖಿತವನ್ನು ಯಾರು ಮೀರರಾದ ಕಾರಣ ಅಮ್ಮ ಜನನಿ, ನನಗೆ ಪರಮ ಹರುಷದೋಳ್ ಆಶೀರ್ವದಿಸಿ ಕಳಿಸಿಕೊಡಬೇಕಮ್ಮ ಮಾತೆ ತ್ರಿಲೋಕ ವಿಖ್ಯಾತೆ. ಅದೇ ಪ್ರಕಾರ ಆಗಬಹುದಪ್ಪ ಕಂದ, ಚೆನ್ನಾಗಿ ಕೇಳುವಂತವನಾಗಪ್ಪ ಕಂದ. ಆಗಬಹುದಮ್ಮ ಜನನಿ. ಕುಸುಮಶರ ಸಮರೂಪನಾದ ಹೇ ಕಂದ, ಅಮ್ಮ ಜನನಿ, ಮಂಗಳಕರನಾಗಿ ಹಳೆಯ ಬೀಡಿಗೆ ಹೋಗಿ ಧರಣಿ ಮೋಹಿನಿಯನ್ನು ಪರಿಣಯವು ಹಾಜಿ ಅಲ್ಲವೇ ಸುಖದಿಂದ ಬರುವಂತವನಾಗಪ್ಪ ಕಂದ, ನನ್ನ ಮನಕಾನಂದ. ಅದೇ ಪ್ರಕಾರ ಆಗಬಹುದಮ್ಮ ಜನನಿ. ಅಯ್ಯ ಸುಗುಣ ಸುಬುದ್ಧಿಯುಳ್ಳ ಪ್ರಧಾನೋತ್ತಮನೇ ಕೇಳು. ರಾಜನೇ ಪೇಳು. ತಾವು ಪೇಳಿದ ಪ್ರಕಾರ ಎಮ್ಮ ಮಾತೆಯವರಾದ ಬನವಂತ ದೇವಿಯವರಿಂದ ಅಲ್ಲವೇ ಆಶೀರ್ವಾದವನ್ನು ಪಡೆದು ಬಂದು ಇದ್ದೇನಾದ ಕಾರಣ ಅಯ್ಯ ಮಂತ್ರಿ, ಅಯ್ಯ ರಾಜ, ನಾನು ಹಳೆಯ ಬೀಡಿಗೆ ಹೋಗಿ ಅಂಗ ಜನರ ಗಿಣಿಯಂತೊಪ್ಪುವ ಶೃಂಗಾರದ ಸೊಬಗುಳ್ಳ ಕುಚ ಪದ್ಮನ ರಾಣಿಯನ್ನು ಪರಿಣಯವಾಗಿ ಬರುವವರೆಗೂ ಅಲ್ಲವೇ ಈ ಊರ್ವಿಯನ್ನು ಸುಖದಿಂದ ಪರಿಪಾಲಿಸಬೇಕಯ್ಯ ಪ್ರಧಾನಿ ಭಾರ್ಗವ ಸಮಾನೆ. ಅದೇ ಪ್ರಕಾರ ಆಗಬಹುದಯ್ಯ ರಾಜ.
ಅಕ್ಕಯ್ಯ ಪರಮ ಕಟಕೆ ಅಕ್ಕಯ್ಯ ಪರಮ ಕಟಕೆ ಸಿಕ್ಕಿದೆ ಪುಲಿಯ ಕೈಗೆ ಅಮ್ಮ ಬಾಬಾ ಕೈಯೋ ಬಾರಮ್ಮ ಕೈಯೋ ಬಾರೆ ನಮ್ಮಯ್ಯ ರೀ ಭಾಗವತಣ್ಣವ್ರೆ ಬನ್ರಿ ಮೇಲ್ಗಡೆ. ಬಂದ್ವಿ ಏನ್ರಿ ಭಾಗವತಣ್ಣವ್ರೆ ಹೇಳಿ ಸೌಮ್ಯ. ಅವಾಗಲೇ ಕತ್ತಿ ಹಿಡ್ಕೊಂಡ್ ಬಂದಿದ್ರು, ಬಿಲ್ಲು ಬಾಣ ಹಿಡ್ಕೊಂಡ್ ಬಂದಿದ್ರು, ಇವಾಗೇನೆ ಹೆಂಗಸರು ಬಂದ್ಬಿಟ್ಟವ್ರಲ್ಲ ಸ್ವಾಮಿ. ಅವಾಗ ಒಬ್ಬರು ಬಂದಿದ್ರು, ಇವಾಗ ಇಬ್ಬರು ಬಂದವ್ರೆ. ಸ್ವಲ್ಪ ನೋಡೋಣ ಬನ್ರಿ ಇದ್ ಕಡೆ ನೀವು ನೋಡಿದ್ರ? ನೋಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರಲ್ರಿ. ನೋಡ್ರಿ ಯಾರನ್ನ ಮಾತಾಡ್ತೀರಿ, ಇಲ್ಲಾಂದ್ರೆ ಮದುವೆ ಆಗ್ಬಿಡ್ರಿ. ಮದುವೆ ಮಾಡ್ಕೊಂಡ್ರೆ ಹಿಂದೆ ಮನೆಯವರೆಲ್ಲ ಹುಡ್ಕೊಂಡ್ ಬಂದ್ಬಿಡ್ತಾರೆ, ಆಮೇಲೆ ಅಷ್ಟೇ. ಮನೆಯವ್ರು ಹುಡ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೇ. ಹೌದಾ? ಈಗ ಬಂದು ನಿಂತಕ್ಕಂಥ ದಾರಮ್ಮ ಅಂತ ಹಂಗೇನ್ರಿ ಮಾತಾಡಿ. ಮತ್ತೆ ಇನ್ನಂಗ್ರಿ ಮಾತಾಡ್ಸೋದು? ಯಾವೂರವ್ವ ನಿಂದು ಯಾವೂರವ್ವ ಏನ್ ಚಂದ ಕಾಣಿಸ್ತೀರಿ, ಯಾವೂರವ್ವ ಯಾವೂರವ್ವ ಅಂತ ಕೇಳಿದ್ರು ಮಾತಾಡ್ತಾ ಇಲ್ಲಲ್ರಿ. ಮತ್ತೆ ಇನ್ನೇನ್ ಮಾತಾಡ್ಸ್ಬೇಕು ಸಮಯ? ನಯ ವಿನಯವಾಗಿ ಸೊಂಟ ಕಟ್ರಿ. ಕಟ್ಬಿಡ್ತೀವಿ. ಅವ್ರಿಗಲ್ರಿ ಸೊಂಟ ಕಟ್ರಿ, ನೀವು ಕಟ್ಕೊಳ್ರಿ ಅಂತ ಹೇಳಿದ್ದು. ನಾವು ಕಟ್ಕೊಬೇಕಾ? ಸೊಂಟ ಕಟ್ರಿ ಅಂತಂದ್ರೆ ಕಟ್ಟಕ್ಕೆ ಹೋಗ್ಬಿಡ್ರಲ್ರಿ. ಕಟ್ಟೋದ್ವಿ ಸಮಯ. ಮಾತಾಡ್ಸ್ರಿ ಈಗ ನಿಧಾನವಾಗಿ. ಹೊಸನ್ಮುಖ ತ್ರಿಲೋಕ ಸುಂದರಾಂಗಿ ಅಂತ ಬಂದು ನಿಂತಕ್ಕಂತಾವು ತಾವು ದಾರು. ತಮ್ಮ ಅಂಗಾನಂದವಾದ ಅಭಿಧಾನವೇನು ಸಾಂಗೋಪಮವಾಗಿ ನೀಡಬೇಕಮ್ಮ, ಹೇಳಬೇಕಮ್ಮ ತಾಯೇ. ಅಪ್ಪ ಸೇವಕ, ಅಮ್ಮ ತಾಯೇ, ಈಗ ಬರುವಂತವನಾಗು. ಬನ್ನಿ ಸೌಮ್ಯ. ಬಂದ ಸೌಮ್ಯ. ಅಪ್ಪ ಸೇವಕ, ಅಮ್ಮ ತಾಯೇ, ಈ ಮಹಿಮಂಡಲ ಮಧ್ಯದೋಳು ಮಾರ್ತಾಂಡನ ಪ್ರಭೆಗೆ ಹಿಮ್ಮಿಗಿಲಾದ ಹಿಮ್ಮಿಗಿಲಾದ ಮಣಿ ಖಚಿತ ಕನಕಮಯದಿಂದ ಒಪ್ಪಲ್ಪಟ್ಟ ಅಲ್ಲವೇ ಈ ಪೊಡವಿಯೋಳು ತಂಡಗನಪುರಿಯ ಪಟ್ಟಣಕ್ಕೆ ಕಾರಣಕರ್ತಳಾದ ಚಂಡದಾನವಿ ಎಂಬ ರಕ್ಕಸಿಯು. ಅಯ್ಯ ಸೇವಕ, ಮಾತಾಯೇ, ಚಂಡದಾನವಿ ಎಂಬ ರಕ್ಕಸಿಯು ಈ ನವಕಂಡ ನದಿಗಳಲ್ಲಿ ಅಲ್ಲವೇ ಸ್ನಾನವನ್ನು ಮಾಡಿದ ಫಲದಿಂದ ಕೋಟೆ ರಸ್ತೆಯಲ್ಲಿರುವ ಮುತ್ಯಾಲಮ್ಮನ ಆಶೀರ್ವಾದದಿಂದ ತಂಡನೂರಿಯ ಗರ್ಭದಲ್ಲಿ ಉದ್ಭವಿಸಿದಂತ ಹಾಣಿ ಶ್ರೀಕುಲಕ್ಕೆ ಕಟ್ಟಾಣಿ ಎಂದೆನಿಪ ಪುಂಡರೀಕಾಕ್ಷಿಯು ನಾನೇ ಅಲ್ಲವೇನಪ್ಪ ಸೇವಕ. ಏನ್ರಿ ಭಾಗವತಣ್ಣರೇ, ಪುಂಡ್ರಿಕಾಯಿ ಅಂತ ಅವ್ರು ನೋಡ್ರಿ. ಅಮ್ಮ ತಾಯೇ, ನೀವು ಕೆಜಿ ಲೆಕ್ಕ ಕೊಡ್ತೀರಾ ಇಲ್ಲ ಮನದ್ ಲೆಕ್ಕ ಕೊಡ್ತೀರಾ ಸ್ವಾಮಿ? ಹಂಗಲ್ಲವಪ್ಪ ಮಂಗ ಮನುಜ. ಏನ್ರಿ ಮಂಗ ಅನ್ಬಿಟ್ರು ಸ್ವಾಮಿ? ಸ್ವಾಮಿ ಮಾತಾಡ್ಸಿದ ತಪ್ಪಿಗೆ ನಾವು ಮಂಗ ಆಗೋದ್ವಿ.
ಸರಿ ಸ್ವಾಮಿ, ಅದೇನೋ ಕ್ಲೀನಾಗಿ ಕೇಳಿ. ಮತ್ತೆ ಹೆಂಗಮ್ಮ ತಾಯಿ? ಹಾಣಿ ಶ್ರೀ ಕುಲಕ್ಕೆ ಕಟ್ಟಾಣಿ ಎಂದೆನಿಪ. ಹಾ, ಪುಂಡರೀಕಾಕ್ಷಿ ಎಂಬ ನಾಮಾಂಕಿತ ಕನ್ಯೆಯ ಸೇವಕ. ಓ ಪುಂಡರೀಕಾಕ್ಷಿ ಅಂತೆ ಸ್ವಾಮಿ. ಕನ್ಯೆ ಅಂತೆ. ಇನ್ನೊಬ್ರು ಬಂದವರಲ್ಲ ಸ್ವಾಮಿ, ಅವರೊಬ್ಬರನ್ನ ಮಾತಾಡ್ಸೋಣ. ಮಾತಾಡಿಸಿ ಸ್ವಾಮಿ. ಗುಡಗುಡಗುಡಾಯಮಾನವಾಗಿ ಬಂದು ನಿಂತಕ್ಕಂಥ ತಾವುದಾರು ತಮ್ಮ ಅಂದಾನಂದವಾದ ಅಭಿಧಾನವೇನು ಸಾಂಗೋಪಾಂಗವಾಗಿ ಪೇಳಬೇಕಮ್ಮ ತಾಯಿ. ಅಯ್ಯ ಸೇವಕ, ಎಮ್ಮಯ ಸಮ್ಮುಖದಲ್ಲೇ ಬಂದು ನಿಂತು ಎಮ್ಮನ್ನೇ ಧಾರೆಂದು ಕೇಳುತ್ತಾ ಇದ್ದೀಯ. ಅಲ್ಲವೇ? ಎಮ್ಮಯ ವಿದ್ಯಮಾನವನ್ನು ಸವಿಸ್ತಾರವಾಗಿ ಪೇಳುತ್ತೇನೆ. ಚಿತ್ತವಿಟ್ಟು ಕೇಳೈ ಸೇವಕ, ಭಕ್ತಿಯೋಳ್ ಭಾವುಕ. ಅದೇ ಪ್ರಕಾರ ಪೇಳಬೇಕಮ್ಮ ತಾಯಿ. ಅಯ್ಯ ಸೇವಕ, ಈ ದರಾಮಂಡಲ ಮಧ್ಯದೊಳು ತಂಡಗನಪುರಿ ಪಟ್ಟಣಕ್ಕೆ ಕಾರಣಕರ್ತಳಾದ ರಕ್ಕಸಿಯು ದಂಡಧರನಂತೆ ಉದ್ದಂಡ ಬೊಮ್ಮನ ಅಗ್ರಜಯಳಾದ ತಂಡನೂರಿಯ ಪುದರದಲ್ಲಿ ಜನಿಸಿದಂತ ಚಿತ್ತ ಜನ ಹೊನಿತೆಗೆ ಹಿಮ್ಮಿಗಿಲಾದ ಪುಂಡರಿ ಕಾಕ್ಷಿಗೆ ಕುರುಡು ಬೈತಲಯಂ ತೆಗೆದು ಕಣ್ಣಿಗೆ ಕಾಟಿಕೆಯನ್ನಿಟ್ಟು ಅರಳಿರುವ ಕುಸುಮಗಳಂ ಮುಡಿಸಿ ನಟನೆಯಂ ಕನ್ನಡಿಯ ತೋರ್ವ ಕುಟಿಲ ಕುಂತಳೆಯಾದ ಕಟಕಿಯು ನಾನೇ ಅಲ್ಲವೇನಪ್ಪ ಸೇವಕ. ಅದೇನೋ ನೋಡ್ರಿ ಕಟ್ಟಿಗೆ ಅಂತೆ, ನಮ್ಮ ಮನೆ ಒಳಗೆ ನೀರು ಹಚ್ಚಕ್ಕೆ ಒಲೆ ಒಳಗೆ ಸೌದೆ ಇಲ್ಲ, ಅದ್ ಹೆಂಗ್ ಕೊಡ್ತಾರ ಕೇಳ್ರಿ. ಕೇಳಿ ಸ್ವಾಮಿ, ಮಣದ್ ಲೆಕ್ಕ ಕೊಡ್ತಾರ ಇಲ್ಲ ಟನ್ ಲೆಕ್ಕ ಕೊಡ್ತಾರ? ಕಟ್ಟಿಗೆಯನ್ನ ಹೊರ ಲೆಕ್ಕ ಕೊಡ್ತೀರಾ ಇಲ್ಲ ಮೂಟೆ ಲೆಕ್ಕ ಕೊಡ್ತೀರಾ ತಮ್ಮ ತಾಯಿ? ಹಂಗಲ್ಲವಪ್ಪ ಧನುಜ ಮನುಜ. ಏನ್ರಿ ಧನುಜ ಅನ್ಬಿಟ್ರು? ನಾವು ಮಂಗ ಅನಿಸ್ಕೊಂಡ್ವಿ, ನೀವು ಧನುಜ ಆಗೋದ್ರಲ್ರಿ. ಅದೇನು ಅಂತ ಕೇಳ್ರಿ. ಮತ್ತ್ಯಾಗಮ್ಮ ತಾಯಿ? ಚಿತ್ತ ಜನ ಹೊನಿತೆಗೆ ಹಿಮ್ಮಿಗಿಲಾದ ಪುಂಡರಿ ಕಾಕ್ಷಿಯ ಸಖಿ ಶಿರೋಮಣಿಯು ನಾನೇ ಅಲ್ಲವೇನಪ್ಪ ಸೇವಕ. ಪುಂಡರಿ ಕಾಕ್ಷಿಗೆ ಸಖಿ ಅಂತ ಸ್ವಾಮಿ. ಅದೇಕ ಪ್ರಕಾರವಾಗಿ ಆಗುವುದಮ್ಮ ತಾಯಿ. ಪೇಳುತ್ತೇನೆ ಕೇಳುವಂತವಳಾಗಮ್ಮ ಸಖಿಯೇ. ಅದೇ ಪ್ರಕಾರ ಆಗಬಹುದಮ್ಮ ಜನನಿ. ಮುಖವ ತೋರಿಸೆ ಮೋಹನಾಂಗೆ ಮಾತನಾಡಲೆ ಶೋಭನಾಂಗೆ ಗುಣಹರನು ತಕ್ಕ ಪುರುಷಾದ ಕೊಡದಿರೆ ಗುಣಹರನು ತಕ್ಕ ಪುರುಷಾನ ಕೊಡದಿರೆ ಚೆನ್ನಾಗಿ ಕೇಳುವಂತವಳಾಗಮ್ಮ. ಅದೇ ಪ್ರಕಾರ ಆಗಬಹುದಮ್ಮ ಜನನಿ. ಮೋಹನಾಂಗೆ ಮಾತನಾಡಲೆ ಶೋಭನಾಂಗೆ ಗಜ್ಜಂ ದಗಜಂ ಜನ ಜನ ದಗದಿಮಿ ದಿಮಿ ದಗದಿತ್ತದಿಗಿಡ ಹೋಗ್ತದಿಗಿಡ ತೈತದಿಗಿಡ. ಅಮ್ಮ ಸಖಿಯೇ. ಅಮ್ಮ ಜನನಿ. ವಾರಿಜಾಕ್ಷರೊಳಗೆ ವನಿತೆಯಿಂದೆನಿಪ. ಆಹಾ, ಕುಟಿಲ ಕುಂತಳೆಯಾದ ಕಟಕಿಯೇ ಕೇಳು. ಜನನಿಯೇ ಪೇಳು. ನಿಟಿಲ ನೇತ್ರನಾದ ಆ ಶಂಕರನು. ಅಮ್ಮ ಸಖಿಯೇ. ಅಮ್ಮ ಜನನಿ. ಎಣ್ಣೆಯ ದಿಟ್ಟ ತರವಾದ ಚೆಲ್ವಿಕೆಗೆ ತಕ್ಕ ಪುರುಷನನ್ನು ಕೊಡದೆ ಅಮ್ಮ ಸಖಿಯೇ. ಅಮ್ಮ ಜನನಿ. ಧನುಜ ಬೊಮ್ಮನ ವಶವು ಮಾಡುವ ಹಾಗೆ ಕಾಣುತ್ತಾ ಇದೆಯಲ್ಲಮ್ಮ ಸಖಿಯೇ. ವರಚಂದ್ರಮುಖಿಯೇ. ಚೆನ್ನಾಗಿ ಕೇಳುವಂತವಳಾಗಮ್ಮ ಜನನಿ. ಅಮ್ಮ ಜನನಿ. ಅಮ್ಮ ಸಖಿಯೇ. ಪೂಜೆಗೆ ಮನಗೆ ಪುರುಷನ ಕ್ಷಣಕ್ಕೆ ಅಮ್ಮ ಸಖಿಯೇ. ಕೆಳಮ್ಮ ಬೋಂಡರೆ ಕಗೆ ಹೇಳುವೆ ಜಪಲಾಗೆ ಕೆಳಮ್ಮ ಬೋಂಡರೆ ಕಗೆ
ಕುಸುಮ ಬಾಣನ ಪುಷ್ಪ ಮಾರ್ಗಣನಂತೆ ಸೆಯುವ ಕುಸುಮಗಂಧಿಯೇ ಕೇಳು. ಸಖಿ ಶಿರೋಮಣಿಯೇ ಪೇಳು. ಈ ವಸುದೆ ರಕ್ಷಕಿಯಾದ ಅಂಬಿಕಾ ದೇವಿಯನ್ನು ಭಕ್ತಿ ಭಾವದಿಂದಲೇ ಪೂಜಿಸಿದ್ದೆ. ಆದರೆ ಅಲ್ಲವೇ ನಿನ್ನ ಚೆಲ್ವಿಕೆಗೆ ತಕ್ಕ ಪುರುಷನನ್ನು ಕೊಡುವಳಮ್ಮ ನೀರೇ ಶರದಿ ಗಂಭೀರೆ. ಅದೇ ಪ್ರಕಾರವಾಗಿ ಪೂಜಿಸೋಣ ನಡೆಯಮ್ಮ ಸಖಿಯೇ. ಶ್ರೀ ಶಿವಶಕ್ತಿ ಶಂಕರಿ ಮಹೇಶ್ವರಿ ಚಾಮುಂಡಿ ಮೃಗಹಸ್ತಗಿರಿಣಿ ಮಹಿಷಾಸುರ ಮರ್ದಿನಿ ಕಾತ್ಯಾಯಿನಿ ಗೌರಿ ಕಾಳಿ ತ್ರಿಪುರ ಸುಂದರಿ. ಈ ಕ್ಷಣ ನಿನ್ನ ಕುತ್ತಿಗೆ ಕೊಟ್ಟಿದ್ದ ಕರುಣ ಕಟಾಕ್ಷವನ್ನಿಟ್ಟು ರಕ್ಷಿಸಬೇಕಮ್ಮ ಜಗದ್ರಕ್ಷಕಿ. ಅಮ್ಮ ಶಂಕರಿ ಲಾಲಿಸು ನಿಮ್ಮಯ ಚರಣ ಕಮಲವ ನಂಬಿದೆ ನಮ್ಮ ರಾಣಿಯೇ. ತೋರಮ್ಮ ಏನಗೋ ಪುರುಷನ ಕೋಡೆ ಹರಿನಾಲೋಚನೆ ನೀನು ಕರುಣಿಸದೆ ತೋಡೆ. ಹರಿನಾಲೋಚನೆ ನೀನು ಕರುಣಿಸದೆ ತೋಡೆ. ನಿಮ್ಮಯ ಕಾರಣಕ್ಕೆ ತಾಯೇ ಪುರುಷನ ಕೋಡೆ. ಯಾಕೆ ವಿದಾಯ ಮಾಡೆ ಮೌನವೋ ಯಾಕೆ ಜೈ ಜೈದ ದಿಂದಿಂದ ಜೈದ ದಿವಿದ ದಿತ್ತಲ ಮುದಲಿಗಿನ ದೊಪ್ಪಲಿಗಿನ ಜೈ ತದಿಗಿನ ಅಮ್ಮ ಶಂಕರಿ, ಪರಿಪರಿ ವಿಧದಿಂದ ನಿಮ್ಮಯ ಪಾದ ಪದ್ಮಗಳನ್ನು ಹಿಡಿದು ಪೂಜಿಸುತ್ತಾ ಇದ್ದೇನೆ. ಅಮ್ಮ ಜನನಿ, ಎನಗೋರ್ವ ಚೆಲ್ವ ಪುರುಷನನ್ನು ಕೊಡದು ನೀನು ಮೌನದಲ್ಲಿದ್ದಿದ್ದೆಯಾದರೆ ಎನ್ನೆಯ ಹರಣವನ್ನು ನಿನ್ನ ಚರಣಕ್ಕೆ ಒಪ್ಪಿಸುವೆನಮ್ಮ ಮಾತೆ ಲೋಕವಿಖ್ಯಾತೆ. ಅಮ್ಮ ಮಗಳೇ, ಅಮ್ಮ ಜನನಿ, ನಿನ್ನಯ ಮನಸ್ಸಿನ ಕೋರಿಕೆ ಇದ್ದಂತೆ ನೆರವೇರಿಸಿಕೊಡುತ್ತೇನೆ ಅಲ್ಲವೇ? ಈ ನಮ್ಮ ಸುಂದರ ಕಾನನಕ್ಕೆ ಕರಿರಾಜನೆಂಬ ಅರಸು ಬಂದು ಇದ್ದಾನೆ. ನೀನು ಅತಿ ತ್ವರಿತದಿಂದಲೇ ಹೋಗಿ ಆತನ ಪಾದ ಪದ್ಮಗಳನ್ನು ಪಿಡಿದಿದ್ದೆ ಆದರೆ ಅಲ್ಲವೇ ನಿನ್ನ ವಶವಾಗುವ ನಮ್ಮ ಮಗಳೇ ಮಲ್ಲಿಗೆ ಹರಳೆ ಆಗಬಹುದಮ್ಮ ತಾಯೇ. ಮಗಳೇ, ಅಮ್ಮ ಜನನಿ, ನೀನು ಕರಿರಾಜನನ್ನು ವರಿಸಲು ಮುಂದೆ ಸಂದೇಹವಿಲ್ಲದೆ ನಿಮ್ಮಯ ವಂಶಕ್ಕೆ ಸಂಭವಿಸದೆ ಎಂದಿಗೂ ತಪ್ಪಲಾರದು. ನಾನು ಬಂದು ಬಹಳ ಹೊತ್ತಾಯಿತು. ಇನ್ನು ಅಂತರ್ಧಾನಳಾಗುತ್ತೆ ನಮ್ಮ ಮಗಳೇ ಮಲ್ಲಿಗೆ ಹರಳೆ. ಆಗಬಹುದಮ್ಮ ತಾಯೇ. ಮಗಳೇ, ಅಮ್ಮ ಜನನಿ,
ಜನನಿ. ಮನ್ಮಥನ ಕೈಯಲ್ಲಿರುವ ಪ್ರೇಮದರ್ಗಿಳಿಯಂತೆ ಮೃದು ನುಡಿಗಳನ್ನು ನುಡಿಯುವ ಪತ್ನಿಯರ ಕುಲಕ್ಕೆ ತಾಶಿರೋ ರತ್ನವೆಂದೆನಿಪ ಶತಪತ್ರ ಲೋಚನೆಯಾದ ಕಟಕಿಯೇ ಕೇಳು ಜನನಿಯೇ ಪೇಳು. ನಿಟಿಲ ನೇತ್ರನಾದ ಹರಸಿಯನೆಗೆ ಅಮ್ಮ ಸಖಿಯೇ ಜನನಿ. ನಿಟಿಲ ನೇತ್ರನಾದ ಹರಸಿಯನೆಗೆ ದಿಟ್ಟ ಗಟ್ಟಿಕತರವಾದ ಅಭಯವನ್ನು ಕೊಟ್ಟು ಇರುವಳಾದ ಕಾರಣ ಅಮ್ಮ ಸಖಿಯೇ ಜನನಿ. ನಮ್ಮ ಕಾನನಕ್ಕೆ ಭೂಲಲಾಮನು ಬಂದು ಇದ್ದಾನಂತೆ ನೀನು ಅತಿ ತ್ವರಿತದಿಂದಲೇ ಹೋಗಿ ನೋಡಿಕೊಂಡು ಬರುವಂತವಳಾಗಮ್ಮ ಸಖಿಯೇ. ಅದೇ ಪ್ರಕಾರ ಆಗಬಹುದಮ್ಮ ಜನನಿ.